चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुज युग्मरुक्मा व्यामोहतस्तवितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। ಎಲ್ಲರಿಗೂ ನಮಸ್ಕಾರ. நாராயணன் படைத்தான் நான் முகனை நான் முகனுக்கு ஏறா சிவன் பரந்தான் என்னும் சொல் சீரார் மொழி செப்பி வாழலாம் நெஞ்சமே மொய்பூ மகிழ்ச்சி பரம் அடியே வாழ்த்து. ನಾನ್ಮೋಹನ್ ತಿರುವಂದ್ರಲ್ಲಿ 52 ಹಾಡಾಗಿತ್ತು ಅನ್ಸುತ್ತೆ, 53 ಆಗಿತ್ತು ಅನ್ಸುತ್ತೆ. 54ನೇದಿಂದ ಹೇಳಬೇಕು. ನಮಸ್ಕಾರ ಸವಿತಾ. ശരി. கல்லாதவர் இலங்கை அது ஆயிருந்ததில்ல, தட் வாஸ் ஓவர் ஐ திங்க். ஆமா, திருவில்லா தேவரைத்து ಅಂತ சொன்னீங்க. ಓಕೆ 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 ದಟ್ಸ್ ಇಟ್. ಸೊ 54 ಇಂದ ಹೇಳ್ಕೊಳ್ಳೋಣ. தேவராய் நிற்கும் தேவராய் நிற்கும் தேவும் அத்தேவும் அத்தேவரில் மூவராய் நிற்கும் முதுபுணர்க்கும் அத்தேவரில் மூவராய் நிற்கும் முது புணர்ப்பும் யாவராய் நிற்கின்றதெல்லாம் நெடுமால் என்று யாவராய் நிற்கின்றதெல்லாம் நெடுமால் என்று போராதார் போராதார் கற்கின்றதெல்லாம் கடை கற்கின்றதெல்லாம் கடை தேவராய் நிற்கும் அத்தேவும் அத்தேவரில் மூவராய் நிற்கும் முதுபுணர்ப்பும் யாவராய் நிற்கின்றதெல்லாம் நெடுமால் என்று ஓராதார் கற்கின்றதெல்லாம் கடை. தேவராய் நிற்கும் அத்தேவும் அத்தேவரில் மூவராய் நிற்கும் முது புணர்ப்பும் யாவராய் நிற்கின்றதெல்லாம் நெடுமால் என்றோராதார் கற்கின்றதெல்லாம் கடை. ದೇವರಾಯ್ ನಿற்கும் ಅಂದ್ರೆ ದೇವಾದಿದೇವ ಅಂತ. ದೇವಾದಿದೇವ ಅಂತ ಹೇಳಿದ್ರೆ ಕೆಲವು ಕಡೆ ಇಂದ್ರನ್ನ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅದಲ್ಲ ಅಂತ ಈ ಹಾಡಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹೇಗೆ ಅಂದ್ರೆ ಮೂವರಾಯ್ ನಿற்கும் ಮುದುಪುಣರ್ಪುಂ. ನಮ್ಮಾಳುವ ಕೂಡ ಒಂದ್ ಕಡೆ ಹಾಡ್ಬೇಕಾದ್ರೆ ಅವನೇ ಅವನುಂ 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 ಅವನಾವಾನ್ ಅಂತಾರೆ. ಅವನುಂ 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 ಅಂತ 3 ಸತಿ ಅವನುಂ ಹಾಕ್ದಾಗ ಯಾರ ಮೂವರು ಅಂತ ಹೇಳಿದ್ರೆ ಆ ತ್ರಿಮೂರ್ತಿಗಳಲ್ಲಿ ಇಂದ್ರನ್ನ ಸೇರಿಸ್ಕೊಳ್ತಾರೆ. ಇಂದ್ರ, ಬ್ರಹ್ಮ, ರುದ್ರ ಅಂತ ಎಣಿಕೆ. ಆ ತ್ರಿಮೂರ್ತಿಗಳಲ್ಲಿ ವ್ಯೂಹದಲ್ಲಿರೋ ವಾಸುದೇವನನ್ನ ಸೇರಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರಾಯ್ ನಿற்கும் ಅಂತರಾತ್ಮನಾಗಿ ಭಗವಂತ ಈ ಎಲ್ಲರಿಗೂ ಇಂದ್ರನಿಗೂ ಕೂಡ ಇಂದ್ರ ಅನ್ನೋದು ಒಂದು ಪದವಿ, ರುದ್ರ ಅನ್ನೋದು ಒಂದು ಪದವಿ, ಬ್ರಹ್ಮ ಅನ್ನೋದು ಒಂದು ಪದವಿ. ಇದಕ್ಕೆ ಈ ಮುಂದಿನ ಹಾಡುಗಳಲ್ಲಿ ಬರುತ್ತೆ. ಹೇಗೆ ಅಂದ್ರೆ
ಅವರು ಕೂಡ ಜೀವಾತ್ಮ ಕೋಟಿನಲ್ಲಿ ಸೇರ್ತಾರೆ. ಹೇಗೆ ಅಂತ ಹೇಳಿದ್ರೆ ಕರುವಿನಲ್ಲಿ ಇದ್ರು ಅಂತ, ಅಂದ್ರೆ ಕರುವಿಲಿರಂದ ಒಂದು ಗರ್ಭವಾಸ ಮಾಡಿ ನಂತರ ಪುಣ್ಯ ಸಂಪಾದಿಸಿ ಆ ಪದವಿಗೆ ಬಂದಿರೋರು ಅಂತ. ಹಾಗಿರ್ಬೇಕಾದ್ರೆ ಪರಮಾತ್ಮನ ಜೊತೆ ಈಡ್ ಜೋಡು ನಾವು ನೋಡಕ್ ಆಗೋದಿಲ್ಲ, ಸೇರ್ಸಕ್ಕಾಗಲ್ಲ ಅವನ್ನ. ಯಾಕಂದ್ರೆ ಅಜಾಯಮಾನ, ಅವನು ಯಾವತ್ತು ಹುಟ್ಟಿದವನಲ್ಲ, ಅವನಿಗೆ ಸಾವು ಇಲ್ಲ ಭಗವಂತನಿಗೆ, ಅವನೇ ಬೇರೆ. ದೇವರಾಯ್ ನಿರ್ಕುಂ ದೇವಾದಿ ದೇವತೆಗಳಿಗೆ ಅಂದ್ರೆ 33 ಕೋಟಿ ದೇವತೆಗಳಿಗೂ ಮೂಲ ಬೇರು ಅವನೇ. ವಿತ್ತಹನಾಯಿನಿಂದ್ರ ಮಾಮಣಿವಣ್ಣ ಅಂತ ಕೂಡ ಹಾಡ್ತಾರೆ ಆಳ್ವಾಳರು. ವಿತ್ತಹನ್ ಅಂತ ಹೇಳಿದ್ರೆ ಬೀಜ ಸ್ವರೂಪನಾದ ಅಹಂ ಬೀಜ ಪ್ರದ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲೂ ಕೂಡ. ಅರ್ಜುನನ್ಗೆ ಹೇಳ್ಬೇಕಾದ್ರೆ ನಾನೇ 11ನೇ ಅಧ್ಯಾಯದಲ್ಲಿ ನಾನೇ ಬೀಜ ಸ್ವರೂಪ, ನನ್ನಿಂದಲೇ ಎಲ್ಲಾನು ಬಂದಿದ್ದು ಅಂತ ಹೇಳ್ತಾನೆ. ಅವಾಗ ಅದನ್ನ ನೋಡ್ಬೇಕು. ಹೀಗೆ ದೇವಾದಿ ದೇವ ಅಂತ ಹೇಳಿದಾಗ ಪರಮಾತ್ಮ 33 ಕೋಟಿ ದೇವತೆಗಳಿಗೂ ಅಂತರ್ಯಾಮಿಯಾಗಿದ್ಕೊಂಡು, ಅಂತರಾತ್ಮನಾಗಿದ್ಕೊಂಡು ಅವ್ರು ಮಾಡೋ ಕೆಲಸಗಳಿಗೆಲ್ಲ ಶಕ್ತಿಯನ್ನ ಭರಿಸ್ತಾನೆ. ಭರ್ತವಾಗಿರ್ತಾನೆ ಅಂತ ಅಂದ್ರೆ, ಭರ್ತ ಅಂತ ಹೇಳಿದ್ರೆ ನಾವು ಗಂಡನಿಗೆ ಅಂತ ನಾವು ಯಜಮಾನ ಗಂಡ ಅಂತ ಸಾಧಾರಣ ಭಾಷೆನಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಭರ್ತ ಅಂತ ಹೇಳಿದ್ರೆ ಭರಿಸುವವನು, ಅವರಿಗೆ ಎಲ್ಲ ಕೆಲಸಗಳನ್ನ ಮಾಡೋ ಶಕ್ತಿಯನ್ನ ಸಾಮರ್ಥ್ಯವನ್ನ ಕೊಡುವನು ಅಂತ ಅರ್ಥ. ಅದಕ್ಕೆಲ್ಲ ಇವನೇ ನಾಯಕ. ಎಲ್ಲರಿಗೂ 33 ಕೋಟಿ ದೇವತೆಗಳಿಗೂ ಇವನೇ ನಾಯಕ. ನಾವು ಇದನ್ನ ಹೇಗೆ ನಾವು ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, 33 ಕೋಟಿ ದೇವತೆಗಳು ಚತುರ್ಮುಖ ಬ್ರಹ್ಮನಿಂದ ಎಲ್ಲ ಸೃಷ್ಟಿಯಾದರು ಅಂತ ಬಂದಾಗ, ಚತುರ್ಮುಖ ಬ್ರಹ್ಮ ಎಲ್ಲಿಂದ ಬಂದ ಅಂತ ಹೇಳಿದ್ರೆ ನಾಭಿಕಮಲದಿಂದ ಉಂಟಾದ. ಅವನಿಗೆ ಎಲ್ಲ ವೇದಗಳ ಮೂಲಕ ಎಲ್ಲ ಶಕ್ತಿ ಬರುತ್ತೆ. 12 ಆದಿತ್ಯ, 11 ರುದ್ರ, ಮತ್ತೆ 8 ವಸುಗಳು, ಮತ್ತೆ 2 ಪ್ರಜಾಪತಿಗಳು. ಇವರಿಬ್ರು ಒಟ್ಟು ಗಣ ಅಂತ ಇಟ್ಕೋಬಹುದು, ಒಂದೊಂದು ಗುಂಪು. ಆ 33 ಗಣಗಳಲ್ಲಿ ಒಂದೊಂದು ಗಣಗಳಲ್ಲಿ ಒಂದೊಂದು ಕೋಟಿ ದೇವತೆಗಳು. ಅವ್ರವರಿಗೆ ಪ್ರತ್ಯೇಕವಾದ ಕೆಲಸಗಳು, ಅವ್ರವ್ರಿಗೆ ಪ್ರತ್ಯೇಕವಾದ ಶಕ್ತಿಗಳು, ಇವೆಲ್ಲ ದೇವತಾಂತ್ರಗಳು ಅಂತ ನಾವು ಇಟ್ಕೋಬಹುದು. ಯಾಕಂದ್ರೆ ಪರಮಪುರುಷ ಒಬ್ಬನ್ನ ಬಿಟ್ಟು ಬಾಕಿದೆಲ್ಲ ದೇವತಾಂತ್ರಗಳನ್ನ ಯಾರನ್ನ ನೀವು ವರೆಸಿದ್ರು ಲಕ್ಷ್ಮಿ ಅಪ್ರತ್ಯಕ್ಷ ಸಿದ್ಧ ಲಕ್ಷ್ಮಿ ಅವ್ರನ್ನ ಬಿಟ್ಬಿಡಿ, ಬಾಕಿ ಎಲ್ಲಾನು ದೇವತಾಂತ್ರಗಳನ್ನೇ. ಅವ್ರನ್ನ ಬಿಟ್ಟು ಭಜಿಸ್ಬೇಕಾದ್ರೆ ಅವರಿಗೆ ಒಂದು ಶಕ್ತಿ, ಅವ್ರು ವರ ಕೊಡ್ಬೇಕು ಅಂತಿದ್ದಾಗ ಇವನ ಹತ್ರದಿಂದಾನೇ ಪಡ್ಕೊಳ್ಬೇಕು. ಅದಕ್ಕೆ ಅದ್ದೇವಂ ಅದ್ದೇವರಿಲ್ ಮೂವರಾಯ್ ನಿರ್ಕುಂ ಮುದು ಪುಣರ್ಪು ಅಂತ ಹೇಳಿದ್ರೆ ಶುವರಿಲ್ ಪುರಾಣ ನಿಂಪೇರೆಳ್ದಿ ಅಂತ ಅಂಡಳು ಕೂಡ ಹಾಡ್ತಾಳೆ. ಗೋಡೆ ಮೇಲೆಲ್ಲ ಪುರಾಣ ನಿಂಪೇರೆಳ್ದಿ. ಪುರಾಣ ಅಂತ ಹೇಳಿದ್ರೆ ಹಳೇ ಹೆಸರು. ಅನಂತ ಅಂತೆಲ್ಲ ಭಗವಂತನ ನಾರಾಯಣ ಅನ್ನೋದೆಲ್ಲ ಹಳೇ ಹೆಸರು. ಅದು ಯಾವಾಗಿಂದ ಶುರುವಾಯ್ತು ಆ ಹೆಸರು ಅಂತಾನೆ ಗೊತ್ತಿಲ್ಲ. ಕೆಲವ್ರಿಗೆ ಸ್ನೇಹಗಳು ಉಂಟಾದಾಗ ಯಾವತ್ತಿಂದ ನಾವು ಸ್ನೇಹಿತರು ಅಂತಾನೆ ಗೊತ್ತಿಲ್ಲ, ಹುಟ್ಟಿದಾಗಿಂದ ನಾವು ಸ್ನೇಹಿತರಾಗೆ ಇದ್ವಿ ಅನ್ನತ್ರ ಅಷ್ಟು ಹಳೆಯ ಸ್ನೇಹ ಇರುತ್ತಲ್ಲ. ಆತರ ಭಗವಂತನ ಜೊತೆಗೆ ನಮ್ಮ ನಂಟು ಎಷ್ಟು ಅಂದ್ರೆ ಮುದುಪುಣರ್ಪುಂ, ಎಲ್ಲರಿಗಿಂದ ಒಂಡ್ರಂ ದೇವಂ ಮತ್ತೊಮ್ ಯಾವುದು ಇಲ್ಲ ಅಂಡ್ರೆ. ಆಳ್ವಾರ್ಗಳಿಗೆ ಮತ್ತೆ ಹೋಗ್ಬೇಕು, ನಮಗೆ ಪ್ರಶ್ನೆಗೆ ಅರ್ಥ ಸಿಗ್ಬೇಕು ಅಂದ್ರೆ, ಕ್ಲಾರಿಫಿಕೇಶನ್ ಸಿಗ್ಬೇಕಾದ್ರೆ ಮತ್ತೆ ಬೇರೆ ಬೇರೆ ಆಳ್ವಾರ್ಗಳು ಹೇಳಿರೋ ಪದ್ಯಗಳಿಗೆ ಹೋಗ್ಬೇಕು. ಮತ್ತು ಇಲ್ಲ, ಯಾವೂ ಇಲ್ಲ, ಏನು ಇರ್ಲಿಲ್ವಂತೆ ಅವತ್ತು. ಅವಾಗ ನಾನ್ಮುಹನೇ ಪಡೆಯುತ್ತಾ ನಾಭಿನಲ್ಲಿ ನಾನ್ಮುಹನನ್ನ ಸೃಷ್ಟಿ ಮಾಡ್ತಾನೆ. ಅವಾಗ ಬರೀ ಕತ್ಲೆ ಇತ್ತು. ಎಲ್ಲ ಪ್ರಳಯ ಜಲದ ಮೇಲೆ ಒಂದು ಚಿಕ್ಕ ವಟಪತ್ರ ಶಾಹಿಯಾಗಿ ಮಲ್ಕೊಂಡಿದ್ದ ಅವನು. ಯಾವ ಚಟುವಟಿಕೆಯೂ ಇರಲಿಲ್ಲ. ಸತ್ವರಜಸ್ತಮಸ್ಸೆಲ್ಲ ಒಂದಾಗಿತ್ತು, ಅದೇ ಪ್ರಳಯ ಜಲವಾಗಿತ್ತು, ಅದ್ರ ಮೇಲೆ ಮಲ್ಕೊಂಡಿದ್ದ ಅಂತ ಹೇಳಿದಾಗ ಚಟುವಟಿಕೆ ಶುರು ಮಾಡಿದಾಗ ಚತುರ್ಮುಖ ಬ್ರಹ್ಮನನ್ನ ನಾಭಿಯಲ್ಲಿ ಸೃಷ್ಟಿ ಮಾಡ್ತಾನೆ. ಇದಕ್ಕೆ ನಾನ್ಮುಹ ತಿರುವಂದಾದಿ ಯಾಕೆ ತುಂಬಾ ಮುಖ್ಯ ಅಂತ ಹೇಳಿದ್ರೆ, ಸೃಷ್ಟಿ ರಹಸ್ಯವನ್ನ ನಮಗೆ ತಿಳಿಸ್ಕೊಡುತ್ತೆ. ಯಾರಿಗೂ ಏನು ಒಂದು ಸಂದೇಹನೇ ಬರೋದಿಲ್ಲ. ಪರಮಪುರುಷ ಭಗವಂತ ಶ್ರೀಮನ್ನಾರಾಯಣ ಅವನೇ ನಮಗೆ ಮೋಕ್ಷಕ್ಕೆ ಸಾಧನ ಅನ್ನೋದನ್ನ ಏನು ಒಂದು ಸಂದೇಹ, ಒಂದು ಚಿಟಿಕಿನೂ ಒಂದು ಸಂದೇಹ ಬರದೇ ಇರೋ ತರ ಸ್ಥಾಪಿಸ್ಬಿಟ್ಟಿದ್ದಾರೆ ತಿರುಮೈಷ ಆಳ್ವಾರ್. ಇವರು ಹೇಗೆ ಪರಮ ರುದ್ರ ಭಕ್ತನಾಗಿದ್ದ ಇವರು, ಶಿವ ಭಕ್ತನಾಗಿದ್ದ ಇವರು ಅಷ್ಟೆಲ್ಲ ಕಂಡುಕೊಂಡು ಎಲ್ರಿಗೂ ಹೇಳ್ಬೇಕಾದ್ರೆ ಅದರಲ್ಲಿ ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಆಳ್ವಾರ್ಗಳು 12 ಜನನು ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಯಾಕೆ ಹೇಳ್ತಾರೆ ಯಾರಾದ್ರೂ ಅಲ್ವಾ? ಅವರು ಏಕಕಂಠಸ್ಥರಾಗಿ ಹೇಳಿದ್ದೇ ವಿಷಯ. ಅದು ಒಂದೊಂದು ಆಳ್ವಾರು ಒಂದೊಂದು ಕಾಲ ಮಟ್ಟದಲ್ಲಿ ಒಬ್ಬರು ಹಳೆ ಆಳ್ವಾರಗಳೆಲ್ಲ ದ್ವಾಪರ ಯುಗದ ಕಾಲಗತಿಯಲ್ಲಿ ಪೇಯ ಆಳ್ವಾರ್ ಪೊಯ್ಗೆ ಆಳ್ವಾರೆಲ್ಲ ಹೆಚ್ಚು ಕಡಿಮೆ ದ್ವಾಪರ ಯುಗದ ಟೈಮ್ನಲ್ಲಿ ಇದ್ದವರು ಆ ಕೊನೆಯಲ್ಲಿ. ಅವ್ರು ಅದಾದ್ಮೇಲೆ ನೋಡಿ ಎಷ್ಟು ಜನ ಆಳ್ವಾರ್ಗಳು ಬೇರೆ ಬೇರೆ ಕಾಲದಲ್ಲಿ ಬಂದು ಹೋದ್ರು, ಆದ್ರೂ ಅವ್ರು ಹೇಳೋ ವಿಷಯ ಒಂದೇನೆ, ಶ್ರೀಮನ್ನಾರಾಯಣನೇ ಪರತತ್ವ, ಅವನೇ ನಮಗೆ ಮೋಕ್ಷಕ್ಕೆ ಸಾಧನ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನ ಈ ನಾಮುಹಂತಿರುವಂದಾದಿನಲ್ಲಿ ಸೃಷ್ಟಿಯಿಂದ ಹಿಡಿದು ಲಯದವರೆಗೆ ಎಲ್ಲವನ್ನ ಚೆನ್ನಾಗಿ ನಮಗೆ ಅರ್ಥ ಆಗೋ ತರ ಹೇಳ್ತಾರೆ. ಮುದು ಪುಣರ್ಪು ಅಂದ್ರೆ ತುಂಬಾ ಹಳವ.
ಎಷ್ಟು ಹಳವ ಅಂದ್ರೆ ಗೊತ್ತೇ ಆಗೋದಿಲ್ಲ. ಇದನ್ನ ಉಮೇಶ ಮಹರ್ಷಿ ಕತೆಗೆ ಹೇಳ್ಬೇಕಾದಾಗ ಹೇಳ್ತಾರೆ. ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಸ್ವಲ್ಪ ದುರಂಕಾರ ಇರ್ತಂತೆ. ನೋಡ್ತಾನೆ ಇರ್ತಾನೆ, ಎಷ್ಟೊಂದ್ ಜನ ಸೃಷ್ಟಿ ಮಾಡ್ತಾರೆ, ಅವ್ರಿಗೆ ಇಷ್ಟೇ ಆಯಸ್ಸು ಅಂತ ಕೊಡ್ತಾರೆ, ಅವ್ರು ಹೋಗೋದು ಎಲ್ಲ ಅವನಿಗೆ ಎಷ್ಟಾದ್ರೂ ಶಕ್ತಿ ಇರತ್ತಲ್ಲ, ಅವರೆಲ್ಲ ಯಮಲೋಕಕ್ಕೆ ಹೋಗೋದು ಮತ್ತೆ ಹುಟ್ಟೋದು ಎಲ್ಲವನ್ನ ನೋಡ್ತಾ ಇದ್ದಾಗ ತಾನೊಬ್ನೇ ಕಲ್ಪಾಂತರ ಅಂದ್ರೆ ಎಷ್ಟು ಯುಗಗಳಾಗತ್ತಲ್ವಾ, ಅಷ್ಟು ದಿವಸದಿಂದ ಇದಾನೆ, ತಾನೊಬ್ನೇ ತುಂಬಾ ಹಳವ ಅಂತ ಅನ್ಕೊಳ್ತಾನೆ. ಆವಾಗ ನಾನು ಎಷ್ಟು ಹಳಬನಿರ್ಬೋದು ಅಂತ ನೋಡಿದಾಗ ಕೆಳಗಡೆ ಹೋಗಿ ನೋಡೋಣ ಅಂತ ನೋಡಿದಾನೆ, ಅಲ್ಲಿ ಕೂರ್ಮಾವತಾರ ಮಾಡಿದ ಆಮೆ ಇರತ್ತಂತೆ. ನಿನಗೆ ಎಷ್ಟು ವಯಸ್ಸು ಅಂತ ಕೇಳ್ತಾನಂತೆ. ನನಗೆ ಗೊತ್ತಿಲ್ಲಪ್ಪ, ನಾನು ಎಣಿಕೆ ಇಟ್ಕೊಂಡಿಲ್ಲ. ಆದ್ರೆ ಉಮೇಶ ಮಹರ್ಷಿಗಳು ಅಂತ ಒಬ್ರು ಇದ್ದಾರೆ, ಅವರನ್ನ ಹೋಗಿ ಕೇಳಿದ್ರೆ ಅವರು ನಾನು ಹುಟ್ಟಿದ್ದು ಇದು ಎಲ್ಲ ಜಾತಕ ಅದೆಲ್ಲ ಅವ್ರ ಹತ್ರ ಇದೆ, ಅವ್ರು ಸರಿಯಾಗಿ ಹೇಳ್ತಾರೆ. ಓಹೋ ಹಾಗೇನು ಅಂತ ಹೇಳ್ಬಿಟ್ಟು ಅವರನ್ನ ನೋಡ್ಕೊಂಡು ಹೋಗ್ತಾನೆ. ಉಮೇಶ ಮಹರ್ಷಿ ಅಂತ ಹೋದಾಗ ಮೈಯೆಲ್ಲ ಒಂದು ಜಾಗ ಬಿಡದೆ ಅವನಿಗೆ ಬರೀ ಕೂದ್ಲಿರತ್ತಂತೆ. ಅವನಿಗೆ ಯಾರು ಮಹರ್ಷಿಗೆ ಅವ್ರಿಗೆ ನೋಡಿದ್ರೆ ಒಳ್ಳೆ ಕರಡಿ ತರ ಇರ್ತಾರೆ. ಅವಾಗ ಏನ್ ಕೇಳ್ತಾರೆ, ಇಲ್ಲ ನೀವು ತುಂಬಾ ದೊಡ್ಡವರು ಅಂತ ಕೇಳ್ಪಟ್ಟೆ, ನೀವು ದೊಡ್ಡವರು ನಾನ್ ದೊಡ್ಡವರು, ಕೆಳಗಡೆ ಒಂದು ಆಮೆ ಇತ್ತು, ತುಂಬಾ ದಿವಸದಿಂದ ನೋಡ್ತಾ ಇದ್ದೆ, ಅದಕ್ಕೆ ಎಷ್ಟು ವಯಸ್ಸು ಅಂದ್ರೆ ಗೊತ್ತಿಲ್ಲ ಅನ್ನತ್ತದು, ನಿಮ್ಮನ್ನ ಕೇಳಿ ಅಂತ ಹೇಳ್ತು, ನಿಮಗೆ ಎಷ್ಟು ವಯಸ್ಸು ಅಂತ ಕೇಳ್ತಾನೆ. ನೋಡಿ, ಇವಾಗ ಯಾರಾದ್ರೂ ಒಬ್ರು ತುಂಬಾ ತಾವು ಬುದ್ಧಿವಂತರು, ತಾವು ಶಕ್ತಿವಂತರು ಅಂತ ತಿಳ್ಕೊಂಡಾಗ ಅವ್ರಿಗೆ ಬೇಕಾದನ್ನೇ ಮಾಡ್ತಾ ಇರ್ತಾರಲ್ವಾ, ಅದರಿಂದ ಪರಿಣಾಮ ಕೆಟ್ಟದ್ದು ಆಗತ್ತೆ, ಗೊತ್ತಿರಲ್ಲ. ಆದ್ರೆ ಅಹಂಕಾರದಿಂದ ಹತ್ರ ಮಾಡ್ತಿರ್ತಾರೆ. ಈ ಚತುರ್ಮುಖ ಬ್ರಹ್ಮನು ಹಾಗೇನೆ, ತಾನು ಒಬ್ಬನೇ ಇದ್ನಲ್ಲ, ಅಷ್ಟು ಸ್ಥಿರಕಾಲವಾಗಿ ಇದ್ದ, ಕೊಟ್ಟಿದ್ದು ಶಕ್ತಿ ಎಲ್ಲ ಪರಮಾತ್ಮನೇ, ಅವನೇ ಹಂಸವಾಗಿ ಬಂದು ಓಂಕಾರ ಎಲ್ಲ ಹೇಳಿ ಕೊಟ್ಟಿದ್ದು ಅಂತ ಮರ್ತು ಹೋಗ್ಬಿಡ್ತಾನೆ. ತಾನೇ ದೊಡ್ಡವನು, ತಾನೇ ತುಂಬಾ ಪುರಾಣದವನು ಅಂತ ಹೇಳ್ಕೊಂಡು ಒಂದು ಇದು ಕೀರ್ತಿ ತನಗಿರ್ಲಿ ಅಂತ ಕೇಳ್ಕೊಂಡು ಸಂದೇಹನ ಪರಿಹಾರ ಮಾಡ್ಕೊಳ್ತಾ ಅವಾಗ ರೋಮೇಶ್ ಮಹರ್ಷಿ ಹೇಳ್ತಾರಂತೆ, ನನಗೆ ಎಷ್ಟು ವಯಸ್ಸು ಅದೆಲ್ಲ ಗೊತ್ತಿಲ್ಲಪ್ಪ, ಆದ್ರೆ ನನಗೆ ಆಯುಸ್ ಮಾತ್ರ ತುಂಬಾ ಇದೆ ಅಂತ ನನಗೆ ಗೊತ್ತಾಯ್ತು. ಹೇಗೆ ಅಂತ ಹೇಳಿದ್ರೆ, ನನಗೆ ಒಂದು ಆಯುಸ್ ಕೊಟ್ಟು ಬಿಟ್ಟಿದ್ದಾರೆ. ಹೇಗೆ ಅಂದ್ರೆ, ಒಂದು ಕಲ್ಪಾಂತರದಲ್ಲಿ ಒಂದು ಚತುರ್ಮುಖ ಬ್ರಹ್ಮ ಬೀಳ್ತಾನಲ್ಲ, ಅವಾಗ ನನ್ನ ಮೈಯ ಒಂದು ಕೂದಲು ಬೀಳತ್ತೆ ಅಂತ ಹೇಳಿದ್ನಂತೆ. ಇವಾಗ ಆ ಬ್ರಹ್ಮನಿಗೆ ತುಂಬಾ ಅವಮಾನ ಆಗ್ಬಿಡುತ್ತೆ. ಯಾಕಂದ್ರೆ ಇವನ್ ಮೈನಲ್ಲಿ ಇಷ್ಟೊಂದು ಕೂದಲು ಎಣಸಕ್ಕಾಗದೆ ಎಷ್ಟು ಮೈ ತುಂಬಾ ಬರೀ ಕೂದಲಿದೆ, ಒಂದು ಬ್ರಹ್ಮ ಕಲ್ಪಾಂತರದಲ್ಲಿ ಬೀಳ್ತಾನೆ ಅಂದಾಗ ಇವನ್ ಮೈಯಿಂದ ಒಂದು ಕೂದಲು ಬಿದ್ರೆ ಇವನಿಗೆ ಎಷ್ಟು ವರ್ಷ ಆಯ್ಸು. ಒಂದು ಚತುರ್ಮುಖ ಬ್ರಹ್ಮನಿಗೆ ನಾವು ನೋಡ್ತೀವಿ ಹೇಗೆ 100 ವರ್ಷ ಆಯ್ಸು, ಆ ಲೆಕ್ಕ ಅದನ್ನ ಆವರ್ತಿ ಹಾಕೊಂಡು ಎಲ್ಲ ಕಲಿಯುಗ ದ್ವಾಪರ ಯುಗ ಎಲ್ಲ ಒಂದು 1000 ವರ್ತಿ ಆವರ್ತಿ ಆದಾಗ ದಿನ ಬೆಳಕು ಅಂತೆಲ್ಲ ಆಗತ್ತಲ್ಲ, ಅದೆಲ್ಲ ಲೆಕ್ಕ ಹಾಕಿದಾಗ ಎಷ್ಟೊಂದಾಗತ್ತೆ. 14 ಮನ್ವಂತರಗಳು ಒಂದು ಚತುರ್ಮುಖ ಬ್ರಹ್ಮನಿಗೆ. ಆತರ ಒಂದು ಬ್ರಹ್ಮ ಹೋದ್ರೆ ಈ ರೋಮೇಶ ಮಹರ್ಷಿ ಮೈನಲ್ಲಿ ಕೂದಲು ಒಂದು ಉದುರತ್ತೆ ಅಂತ ಹೇಳ್ತಾರಲ್ಲ, ಅವಾಗ ತುಂಬಾ ಅವಮಾನ ಆಗ್ಬಿಡತ್ತೆ. ಹೀಗೆ ಅದಕ್ಕಿಂತ ದೊಡ್ಡವನು ಮುದುಪುಣತ್ವ. ಹೀಗೆ ಭಗವಂತ ಎಷ್ಟು ಅನಾದಿಯಾಗಿದ್ದಾನೆ, ಯಾವಾಗಿಂದ ಅವನಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮುದುಪುಣತ್ವ ಅಂತ ಹೇಳೋದಕ್ಕೆ ಇದೆ. ಪುಣರ್ಪು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಎಲ್ಲ ಚೇತನ ಅಚೇತನ ವಸ್ತುಗಳಿಗೆ ಚೇತನಾ ಶಕ್ತಿ ಮತ್ತೆ ಅಸ್ತಿತ್ವವನ್ನು ಕೊಡುವವನು ಅವನೇ. ಅದಕ್ಕೆ ಮುದುಪುಣತ್ವ ಅಂತ ಹೇಳಿ. ಯಾವರಾಯ್ ನಿற்கின்றதெல்லாம் ನೆಡುಮಾಲ್ ಎಂದು ಏನೇ ಆಗಿರ್ಲಿ, ಯಾವರಾಯ್ ಅಂತ ಹೇಳಿದ್ರೆ, ಇವಾಗ ದೇವತೆಗಳ ವಿಷಯ ಹೇಳಿದ್ರು, ಯಾರು ಮೂವರಿಲ್ಲ ಅಂತೆಲ್ಲ ದೇವತೆಗಳ ವಿಷಯ ಹೇಳಿದ್ರು, ಇಂದ್ರ ಬ್ರಹ್ಮ ರುದ್ರ ಇವ್ರ ವಿಷಯಗಳ ಹೇಳಿದ್ರು. ಯಾವರಾಯ್ ಅಂತ ಬಂದಾಗ ಮನುಷ್ಯರನ್ನು ಸೇರಿಸ್ಕೊಳ್ತಾರೆ ಇಲ್ಲಿ. ದೇವ ಮನುಷ್ಯ ತಿರ್ಯಕ್ ಸ್ಥಾವರಗಳು 4 ವಿಷಯ. ಈ 4ರಲ್ಲಿ ಮನುಷ್ಯರು ಒಬ್ರು, ನಿற்கின்றதெಲ್ಲ ಹಾಗೆಲ್ಲ ಇರೋನು ಕೂಡ ನೆಡುಮಾಲ್ ಎಂದ್ರೆ ಅವರಲ್ಲಿ ಕೂಡ ಅಂತರ್ಯಾಮಿಯಾದ ಭಗವಂತನ ಇದ್ದಾನೆ. ಅಷ್ಟೇ ಅಲ್ಲ, ದಿಶಶ್ಚ ನಾರಾಯಣ, ಚಕ್ರಶ್ಚ ನಾರಾಯಣ, ಕಾಲಶ್ಚ ನಾರಾಯಣ, ಎಲ್ಲ ಚೇತನ ಅಚೇತನ ಪದಾರ್ಥಗಳೆಲ್ಲದರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅದು ಬ್ರಹ್ಮ ಇದರಲ್ಲಿ ನಾರಾಯಣ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತು. ದಿಶಶ್ಚ ಅಂತ ಹೇಳಿದಾಗ ದಿಶಾ ಕಾಲ ಅಂತೆಲ್ಲ ಹೇಳಿದಾಗ ಅವೆಲ್ಲ ಯಾವುದು ಚೇತನ ವಸ್ತು ಅಲ್ಲ, ಅಚೇತನ ವಸ್ತು. ಅದು ಕೂಡ ನಾರಾಯಣ ಅಂತ ಹೇಳ್ತಾರಲ್ಲ, ಅಂದ್ರೆ ಅದಕ್ಕೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಹಾಗಿರ್ಬೇಕೆ ಓರಾಧಾರ್, ಈ ವಿಷಯ ಗೊತ್ತಿಲ್ಲದೆ ಇರೋರು. ಓರಾರ್ ಅಂದ್ರೆ ತಿಳಿಯೋದು, ಓರಾಧಾರ್ ಅಂದ್ರೆ ತಿಳಿದೇ ಇರೋರು ಅಂತ ಅರ್ಥ. ಓರಾಧಾರ್ ಅರಿದೇ ಇರೋರು. ಕತ್ಕಿಂಡ್ರದೆಲ್ಲ ಕಡೆ ಅವು ಏನು ವಿದ್ಯೆ ಕಲ್ತ್ರು ಏನು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಮೂಲ ಭಗವಂತನೇ. ಎಲ್ಲ ವಸ್ತುಗಳಿಗೂ ಚೇತನ ಅಚೇತನ ವಸ್ತು, ಚಿದಚಿದ್ ವಸ್ತು ಅಶೇಷವಾಗಿ ಯಾವ್ದ್ರಲ್ಲಿ ಗದ್ಯತ್ರಯಗಳಲ್ಲೆಲ್ಲ ಭಗವದ್ ರಾಮಾನುಜರು ಹೇಳ್ತಾರಲ್ಲ, ಅದಕ್ಕೆ ಅಂತರ್ಯಾಮಿಯಾಗಿರೋ ಭಗವಂತ ಅವನನ್ನ ನೆಡುಮಾಲ್, ಅವನೇ ಎಲ್ಲ ಸಂರಕ್ಷಕ, ಎಲ್ಲರನ್ನು ಕಾಪಾಡೋನು, ಸರ್ವಸ್ಮಾತ್ ಪರ ಅಂತ ಗೊತ್ತಿಲ್ಲದೆ ಇರೋರು ಓರಾದ
ಅರಿಯದೇ ಇರೋರು ಯಾವ ವಿದ್ಯೆ ಕಲಿತ್ರೆ ಏನು ಪ್ರಯೋಜನ ಇಲ್ಲ. 64 ವಿದ್ಯೆಗಳಿದೆ, ಯಾವ ಮೊದಲಲ್ಲಿ 32 ವಿದ್ಯೆಯಲ್ಲಿ ಯಾವ್ದು ಬೇಕಾದ್ರೆ ಕಲ್ತ್ಕೊಂಡು ಭಗವಂತ ಹತ್ರ ಹೋಗ್ಬೋದು. ಆದ್ರೆ ಭಗವಂತನೇ ಸರ್ವಸ್ವ ಅನ್ನೋದು ತಿಳಿದೇ ಹೋದ್ರೆ ಅವಾಗ ಯಾವ ವಿದ್ಯೆ ಕಲ್ತ್ರು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈ ದೇವಾದಿ ದೇವನ ಮೊದಲಿಗ ಅಂತ ಹೇಳ್ತಾರೆ. ಅಹಂ ಬೀಜ ಪ್ರದ ಅಂತ ಹೇಳಿದ್ರಲ್ಲ, ಇದರಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತದೆ. ಹೀಗೆ ಸೃಷ್ಟಿ ಶ್ರುತ್ಯಂತ ಕರಣಿಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಅದೇ ಹೇಳ್ತಾರೆ. ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಕೂಡ ಬರುತ್ತೆ. ಇದನ್ನ ಹೇಳ್ತಾರೆ. ಈ ಸೃಷ್ಟಿ ಸ್ಥಿತಿ ಮತ್ತೆ ಲಯ, ಇದಕ್ಕೆ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಇದ್ದಾಗ ಸ್ಥಸಂಜ್ಞಾಮಿತಿ ಭಗವಾನೇಕ ಏವ ಜನಾರ್ದನಃ ಎಲ್ಲದಕ್ಕೂ ಸಂಜ್ಞೆ ಮಾಡ್ತಾನಂತೆ. ಜಸ್ಟ್ ಬೈ ಅವನ ಹುಬ್ಬು ಸಂಖ್ಯೆ, ಹುಬ್ಬು ಇದೆಯಲ್ಲ, ಈ ಭ್ರುಕುಟಿ ಇದೆಯಲ್ಲ, ಅದ್ರ ಮೇಲೆ ಕೆಳಗಿಳಿತ ಆದಾಗ ಬೈ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ, ಆ ಥರ ಬರೀ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನು ಆಜ್ಞೆ ಯಾರನ್ನು ಕರೆದು ಏನು ಕೊಡ್ಬೇಕಾಗಿಲ್ಲ, ಸುಮ್ಮನೆ ಕಡೆಗಡೆ ನೋಟದಲ್ಲಿ ನೋಡ್ಬಿಟ್ರೆ ಸಾಕು. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಶಿಶುಪಾಲನ ವಧೆ ಆಯ್ತಲ್ಲ, ಶಿಶುಪಾಲನ ವಧೆ ಆದಾಗ ಇಂದ್ರಪ್ರಸ್ಥದಲ್ಲಿ ಯಾಗ ಮಾಡಕ್ಕೆ ಅಂತ ಬಂದ್ರು. ಮೊದಲ ಮರ್ಯಾದೆ ಯಾರಿಗೆ ಕೊಡ್ಬೇಕು ಅಂತ ಹೇಳಿದಾಗ ಸುಮಾರು ಚರ್ಚೆ ಎಲ್ಲ ಮಾಡಿ ಕೃಷ್ಣನ್ಗೆ ಕೊಡ್ಬೇಕು ಅಂತ ಹೇಳಿದ್ರು. ಅವಾಗ ಶಿಶುಪಾಲನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಕೇಳ್ಪಾರ್ ಶವಿಶುಡ ಒಂದು ಕೆಟ್ಟ ಮಾತನ್ನೆಲ್ಲ ಅಂದಂತೆ. ಅವಾಗ ಎಷ್ಟು ಹೇಳ್ತಾ ಇದ್ರು ಸಹಿಸ್ಕೊಂಡು ಒಂದೊಂದೇ ಆ ಸ್ವರ್ಣ ಹರಿವಾಣದಲ್ಲಿ ಸ್ವರ್ಣ ಪುಷ್ಪಗಳನ್ನ ತೆಗೆದು ಇಡ್ತಾ ಇದ್ದಂತೆ. ಅದೇನು ಅಂತ ಯಾರಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ಕೃಷ್ಣನ್ಗೊಬ್ಬನಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ 100 ಎಣಿಕೆ, 100 ತಪ್ಪು ಮಾಡೋವರೆಗೂ ಸುಮ್ಮನೆ ಇರ್ತೀನಿ, ಆಮೇಲೆ ಕ್ಷಮಿಸಕ್ಕಾಗಲ್ಲ ಅಂತ ಅವರು ಶಿಶುಪಾಲನ ತಾಯಿಗೆ ಮಾತು ಕೊಟ್ಟಿರ್ತಾನೆ. 100ನೇ ಪುಷ್ಪ ಹರಿವಾಣದಲ್ಲಿ ಇಟ್ಟಿದ ತಕ್ಷಣ ಸುಮ್ಮನೆ ಹಾಗೆ ಸಂಕಲ್ಪದಲ್ಲಿ ಸುದರ್ಶನನ ನೆನೆಸ್ಕೊಳ್ತಾನೆ ಅಷ್ಟೇ, ಏನಿಲ್ಲ. ಆ ಕಡೆಗಳ ನೋಟದಲ್ಲಿ ಹಿಂಗೆ ನೋಡಿದಾಗ ಸಾಕು, ಅದು ಬಂದು ಹಾಗೆ ಅವನ ತಲೆ ಕೆಲಸವನ್ನ ಮುಗಿಸ್ಬಿಡುತ್ತೆ. ಮಹಾಭಾರತದ ಕಾಲದಲ್ಲಿ, ದ್ವಾಪರ ಯುಗದಲ್ಲಿ ಸದಾಕಾಲ ಚತುರ್ಭುಜದಿಂದ ಚಕ್ರ ಹಿಡ್ಕೊಂಡು ಕಾಣಿಸ್ತಾ ಇರಲಿಲ್ಲ. ಕೆಲವರಿಗೆ ಮಾತ್ರನೇ ಆ ಥರ ದರ್ಶನ ಸಿಗ್ತಾ ಇತ್ತು. ಯಾರಿಗೆ ಅಂತ ಹೇಳಿದ್ರೆ ಭೀಷ್ಮರಿಗೆ ಯಾವಾಗ ಕೃಷ್ಣನ್ನ ನೋಡಿದ್ರು ಚತುರ್ಭುಜದೊಂದಿಗೆ ಸೇವೆ ಮಾಡ್ತಾ ಇದ್ದಂತೆ. ಆ ಥರ ಕೆಲವರಿಗೆ ಮಾತ್ರನೇ ಯೋಗ ಇತ್ತು, ಅವರಿಗೆ ಆಗ್ತಾ ಇತ್ತು. ಬಾಕಿ ಅವರಿಗೆಲ್ಲ ನೋಡೋಕ್ಕೆ ಸಾಧಾರಣವಾದ ಮನುಷ್ಯ, ಗೊಲ್ಲ ಸುಳ್ಳ ಕಳ್ಳ ಅಂತಾನೆ ಇದ್ದ. ಹಾಗೆ ಅವನು ಹೇಗೆ ಅಂದ್ರೆ ಸಂಕಲ್ಪ ಮಾತ್ರದಿಂದ, ಕಡೆಗಣ್ಣ ನೋಟದಿಂದ ಅದನ್ನ ತಗೊಂಡು ಹಾಗೆ ಪ್ರಯೋಗ ಮಾಡ್ಬೇಕು ಅಂತೆಲ್ಲ ಏನೂ ಇಲ್ಲ, ಅದು ನಡೆದೋಗ್ತಾ ಇತ್ತು. ಹಾಗಿರ್ಬೇಕಾದ್ರೆ ಅದನ್ನ ಗೊತ್ತಿಲ್ಲದೆ ಇರೋರು ಯಾವ ವಿದ್ಯೆಯನ್ನು ಕಲಿತರು ಏನು ಪರವಾಗಿಲ್ಲ. ಅದಕ್ಕೆ ಈ ಸೃಷ್ಟಿ ಸ್ಥಿತಿ ಈ ಎಲ್ಲ ವಿಷಯಕ್ಕೂ ಭಗವಾನ್ ಏಕ ಏವ ಜನಾರ್ದನ, ಅವನೊಬ್ನೇನೆ, ಅವನಿಲ್ಲದೆ ಹೋದ್ರೆ ಯಾರಿಗೂ ಯಾವ ಶಕ್ತಿನೂ ಇರಲ್ಲ, ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ. ಈ ಮುದು ಪುನರ್ಪು ಅಂತ ಹೇಳಕ್ಕೆ ಬಂದಾಗ ಪಾದೋಸ್ಯೆ ಭವತ್ ಅಂತ ಹೇಳಿದ ಅವನ ಒಬ್ಬೊಬ್ರು ದೇವ ಮನುಷ್ಯ ತಿರ್ಯಕ್ ಸ್ಥಾವರಗಳು ಮತ್ತೆ ವರ್ಣಾಶ್ರಮ ಧರ್ಮಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇರೋರೆಲ್ಲ ಪಾದದಿಂದ ಒಬ್ಬರು, ಊರು ಅಂದ್ರೆ ತೊಡೆಯಿಂದ ಒಬ್ರು, ಊರು ತದಸ್ಯ ಯದ್ವೈಶ್ಯ ಚಂದ್ರಮ ಮನಸ್ಸೋ ಜಾತಃ, ಒಂದೊಂದು ಮನಸ್ಸೆಲ್ಲ ಚಂದ್ರನಿಗೆ ಅಧಿಪತಿ, ಚಂದ್ರ ಅಧಿಪತಿ. ಅದಕ್ಕೆ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಅವರಿಗೆ ಶಕ್ತಿಯನ್ನ ಕೊಡೋದು ಎಷ್ಟು ಚೆನ್ನಾಗಿದೆಯೋ ಅದೆಲ್ಲ ಉಪನಿಷತ್ತುಗಳು ಒಂದನ್ನು ಬಿಟ್ಟಿಲ್ಲ, ಎಲ್ಲ ವಿಸ್ತಾರವಾಗಿ ಹೇಳತ್ವೆ. ಅದ್ರ ಪ್ರಕಾರ ಆಗತ್ತೆ ಆ ಶಕ್ತಿ. ಈ ಮೂವರಾಗಿ ಇರ್ಕೊಂಡು ಇವರೇ ದೊಡ್ಡವರು ಅವರೇ ದೊಡ್ಡವರು ಅಂತೆಲ್ಲ ತುಂಬಾ ಡಿಬೇಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಈ ಶ್ರೀನಿವಾಸ ಕಲ್ಯಾಣ ಪುರಾಣದಲ್ಲಿ ಬರುತ್ತೆ ಇವೆಲ್ಲಾನು. ಹೇಗೆ ಅಂದ್ರೆ ಭೃಗು ಮಹರ್ಷಿ ಎಲ್ಲ ಸಪ್ತರ್ಷಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಯಾಗ ಮಾಡ್ತಾರೆ. ಆ ಹವಿಸನ್ನ ಯಾರಿಗೆ ಕೊಡ್ಬೇಕು ಅಂತ ಬಂದಾಗ ಕೆಲವರು ಕೆಲವರು ರುದ್ರನ್ ಕೊಡ್ಬೇಕು ಅಂತ ಹೇಳ್ತಾರೆ, ಕೆಲವರು ಬ್ರಹ್ಮನಿಗೆ ಕೊಡ್ಬೇಕು ಅಂತಾರೆ. ಅವನೇ ಸೃಷ್ಟಿಕರ್ತ, ಅವನ್ ಮಾಡಿದ್ದೇ ಸರಿ, ಅವನಿಲ್ಲದೆ ಹೋದ್ರೆ ಏನೂ ಇಲ್ಲ, ಅವನಿಗೆ ಕೊಡ್ಬೇಕು ಅಂತಾರೆ. ಇನ್ನು ಕೆಲವರು ವಿಷ್ಣುವಿಗೆ ಕೊಡ್ಬೇಕು ಅಂತಾರೆ. ಅವಾಗ ಆತರ ಚರ್ಚೆಯಲ್ಲಿ ಬಂದು ಹವಿಸನ್ನ ಕೊಡೋದು ಕೊನೆಗಳಲ್ಲಿ ಪೂರ್ಣಾಹುತಿಯಲ್ಲಿ ನಿಂತೋಗುತ್ತೆ. ಅವಾಗ ಅವರು ಎಲ್ಲರಿಗೂ ದೊಡ್ಡವರಾಗಿದ್ದ ಹಿರಿಯರಾಗಿದ್ದ ಚೆನ್ನಾಗಿ ವಿಷಯನ್ನ ತಿಳಿದ ಭೃಗು ಮಹರ್ಷಿಯನ್ನ ಕಳಿಸ್ದಾಗ ಅವರು ಎಲ್ಲ ಲೋಕಗಳಿಗೂ ಹೋಗಿ ವಿಷಯವನ್ನ ತಿಳ್ಕೊಂಡು ಅದು ಗೊತ್ತು ನಮಗೆ. ಹೇಗೆ ಅಂದ್ರೆ ಬ್ರಹ್ಮನಿಗೊಂದು ಹೋಗ್ತಾರೆ, ಅವನು ಸರಸ್ವತಿಯಲ್ಲಿ ಲೀನವಾಗಿರ್ತಾನೆ, ಅವನಿಗೊಂದು ಶಾಪ ಕೊಡ್ತಾರೆ. ಕೈಲಾಸಕ್ಕೆ ಹೋಗ್ತಾನೆ, ಅಲ್ಲಿ ಶಿವ ಪಾರ್ವತಿಯಲ್ಲಿ ತಲ್ಲೀನಾಗಿರ್ತಾನೆ, ಅವ್ರಿಗೊಂದು ಶಾಪ ಕೊಡ್ತಾರೆ. ಇಲ್ಲಿ ಬಂದು ಎಲ್ಲಿ ವೈಕುಂಠಕ್ಕೆ ಬಂದು ಎದೆ ಮೇಲೆ ಒದ್ದು ಬಿಡ್ತಾನೆ. ಯಾರಿಗೆ? ವಿಷ್ಣುಗೆ. ಅವನು ಲಕ್ಷ್ಮಿ ಜೊತೆಗೆ ಚಕ್ಕನ್ನ ಹೊಡಿತಾ ಇದ್ದಾಗ, ತನ್ನನ್ನ ಗಮನಿಸ್ತಾ ಇದ್ದಾಗ ಕೋಪದಿಂದ ಎದೆ ಮೇಲೆ ಒದಿತಾನೆ.
ಇದಕ್ಕೆ ಕಾರಣ ಎರಡು, ಅವರ ಕಾಲದಲ್ಲಿ ಕೂಡ ಒಂದು ಕಣ್ಣಿರುತ್ತೆ. ಆ ಕಣ್ಣು, ಅಯ್ಯೋ ನಿಮ್ ಕಾಲು ಎಷ್ಟು ನೋವಾಯ್ತಾ ಏನೋ, ನನ್ನ ಎದೆ ತುಂಬಾ ಕಠಿಣವಾಗಿತ್ತು ಅಂತ ಹೇಳಿ ಮೆತ್ತಗೆ ಕಾಲನ್ನ ಉಪಚಾರ ಮಾಡೋ ತರ ಮಾಡಿ ವಿಷ್ಣು ಆ ಕಣ್ಣನ್ನ ತೆಗೆದ್ಬಿಡ್ತಾನೆ. ಈ ವಿಷಯ ಯಾಕೆ ಇಲ್ಲಿ ಹೇಳಕ್ ಬಂದೆ ಅಂತ ಹೇಳಿದಾಗ, ಈ ಮೂವರಾಗಿ ನಿಲ್ಕೊಂಬ ಅಂತ ಹೇಳಿದಾಗ ಮೊದಲ್ ಕೂಡ ಯಾರು ಎಲ್ಲರಿಗಿಂತ ಜಾಸ್ತಿ ಅಂತ ಕೋಪಿಸಿಕೊಳ್ಳದೆ ಇವಾಗ ಹಾಗೆ ಉಪಚಾರ ಮಾಡಿ ಕಾಲಿಗೆ ಇದ್ ಮಾಡಿದಾಗ ಭೃಗು ಮಹರ್ಷಿ ಹೇಳ್ತಾರೆ, ಮೆಚ್ಚಿದೆ ನಿನ್ನ ಸಹನೆಗೆ, ನಿನ್ನ ಕಲ್ಯಾಣ ಗುಣಕ್ಕೆ, ನಿನಗೆ ಹವಿಸನ್ನು ನಿನಗೆ ಕೊಡತಕ್ಕದ್ದು ಅಂತ ಹೇಳ್ಬಿಟ್ಟು ನಿಶ್ಚಯಿಸ್ಕೊಳ್ತಾರೆ. ಮೂವರಲ್ಲಿ ಮೊದಲ್ವರ, ನೀನೇ ಎಲ್ಲರಿಗಿಂತ ದೊಡ್ಡವನು ಅಂತ ಅವ್ರು ನಿರ್ಣಯ ಮಾಡ್ತಾರೆ. ಹಾಗೇನೆ ಯಾವರಾಗಿ ಇರ್ಕಿಂದವೆಲ್ಲ ಅಂದ್ರೆ ಎಲ್ಲಾನು ಒಂದು ಚಿಕ್ಕ ವಸ್ತು ಕೂಡ, ಚೇತನ ವಸ್ತು ಕೂಡ ಎಲ್ಲಾನು ಅದ್ರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇರೋದ್ರಿಂದನೇ ಅದನ್ನ ಒಂದು ನಾಮರೂಪ ಅಂತ ಹೇಳ್ತಾರೆ. ಅದನ್ನ ಒಂದು ಹೆಸರು ಹಿಡಿದು ಕರೆಯಕ್ಕಾಗೋದು. ಆ ತರ ಇರ್ಬೇಕಾದ್ರೆ ಅದನ್ನ ಗೊತ್ತಿಲ್ಲದೆ ಇರೋರು ಏನು ಪ್ರಯೋಜನ ಅಲ್ಲ. ಯಾವುದೇ ಬೇರೆ ದೇವತೆಗಳೇ ಆಗ್ಲಿ, ಬೇರೆ ಏನೇ ವಿಷಯದಲ್ಲಿ ಅವರು ಉತ್ತೀರ್ಣರಾಗಿದ್ರೆ ಕೂಡ ಅವರು ಒಂದು ವೇಸ್ಟ್ ಅಂತ, ಕರ್ಕಿಂಡದೆಲ್ಲ ಕಡೆ ಅಂತ ಹೇಳಿದ್ರೆ ಕಲ್ತ್ಕೊಂಡಿದ್ದೆಲ್ಲ ವೇಸ್ಟ್ ಅಂತ ಅರ್ಥ. ಮುಂದಿನ ಹಾಡು ಹೋಗೋಣ. கடை நின்ற அமரர் கழல் தொழுது நாளும் இடை நின்ற இன்பத்தராவர் உடை நின்ற நீரோதம் மேனி எடுமாலே நின்னடியே யாரோத வல்லாரவர் கடை நின்ற அமரர் கழல் தொழுது நாளும் இடை நின்ற இன்பத்தராவர் உடை நின்ற நீரோதம் மேனி நெடுமாலே நின்னடியை யாரோத வல்லாரவர். கடை நின்றமரர் கழல் தொழுது நாளும் இடை நின்ற இன்பத்தராவர் உடை நின்ற நீரோத மேனி நெடுமாலே நின்னடியை யாரோத வல்லாரவர். ಕಡೆ ನಿಂದ್ರ ಅಮರರ್ ಅಂತ ಹೇಳಿದ್ರೆ ಬಾಗಿಲಲ್ಲಿ ಕ್ಯೂ ಕೊಟ್ಕೊಂಡು ನಿಂತ್ಕೊಳ್ತಾರಂತೆ. ಅವ್ರಿಗೆ ಒಂದು ಶಕ್ತಿ ಬೇಕು ಅಂತ ಹೇಳಿದಾಗ ಈ 33 ಕೋಟಿ ದೇವತೆಗಳೆಲ್ಲ ತಪಸ್ಸು ಮಾಡಿ ಅವ್ರಿಗೇನು ಬೇಕು, ಅವ್ರಿಗೊಂದು ಶಕ್ತಿ ಬೇಕು, ಸಾಮರ್ಥ್ಯ ಬೇಕು, ಬೇರೆ ಎಲ್ಲಾರು ಬಂದು ಅವರನ್ನ ನಮಸ್ಕಾರ ಮಾಡ್ಬೇಕು, ಅವರನ್ನ ಕೊಂಡಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಯಾರಿಗಾದ್ರೂ ಕೇಳಿದವ್ರಿಗೆ ವರವನ್ನ ಕೊಡೋ ಅಂತ ಒಂದು ಸಾಮರ್ಥ್ಯ ಇರ್ಬೇಕು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಕಡೆ ನಿಂತ್ರ ಅಮರರ್ ಸದಾ ಕಾಲ ಬಂದು ಇವನ ಬಾಗಿಲಲ್ಲಿ ನಿಂತಿರ್ತಾರಂತೆ. ನಿಂತ್ಕೊಂಡು ಸದಾ ಪೂಜಿಸ್ತಾರೆ ಯಾರನ್ನ, ಭಗವಂತನನ್ನ. ಇವಾಗ ಭಗವಂತನ ಪರಿಚಯ ನಮಗ್ ಮಾಡ್ಕೊಟ್ಟಾಗ ಏನಾಗುತ್ತೆ, ಈ 33 ಕೋಟಿ ದೇವತೆಗಳು ಕೂಡ ಅವರು ಕೂಡ ಅವನು ಭಗವಂತನನ್ನ ಭಜಿಸ್ಬೇಕಾದ್ರೆ ನಾವ್ ಯಾರು ಅಲ್ಲ. ಅದೇ ಹಿಂದೆ ಹೇಳಿದ್ರಲ್ಲ, ಯಾವರಾಯ್ ಅಂತ ಹೇಳಿದ್ರೆ ಮನುಷ್ಯರಾದ, ಸಾಧಾರಣ ಮನುಷ್ಯರಾದ ನಾವು ಯಾವ ಲೆಕ್ಕಕ್ಕೂ ಇಲ್ಲ. ಯಾಕಂದ್ರೆ ನಮಗಿಂತ ಖಂಡಿತವಾಗ್ಲೂ 33 ಕೋಟಿ ದೇವತೆಗಳು ಉತ್ಕೃಷ್ಟರಾದವರೇ, ಶಕ್ತಿ ತುಂಬಾ ಇರೋರೇನೆ, ದೊಡ್ಡವರೇನೆ. ಹಾಗಿರ್ಬೇಕಾದ್ರೆ ಅವ್ರು ಕೂಡ ಕಡೆ ನಿಂತ್ರೆ ಅಮರರ್. ಅವರು ಬರ್ತಾರೆ. ಕಳ್ಳಲ್ ತೊಳೆದು ನಾಳು ಅಂತ ಹೇಳಿದ್ರೆ ಒಂದು ದಿವಸ ಬಿಡದೆ ದಿನಾ ಅವರು ಭಜಿಸ್ತಾರೆ. ಇದು ನೋಡಿ, ನಾವೇನಪ್ಪ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ, ನಮ್ ಕೆಲ್ಸ ಆಗೋದಾಗ ಮತ್ತೆ ದೇವರನ್ನ ಮರ್ತೇ ಬಿಡ್ತೀವಿ. ಕೇಳಿದಾಗ ಓ ಆತರ ಏನಾದ್ರು ಒಂದಿದ್ಯಾ, ಸರಿ ಹಾಗಾದ್ರೆ ಹೋಗೋಣ ಅಂತ, ಅದು ವರ್ಷಕ್ಕೊಂದ್ಸತಿ ಏನೋ ಪೂಜಿಸೋದು, ಈ ತರ ಯಾವ್ದೋ ಒಂದು ಇಟ್ಕೊಂಡ್ಬಿಡೋದು. ಹಾಗೆ ಆಮೇಲೆ ಇನ್ನ 1 ವರ್ಷ ಇದೆ, ನೆಕ್ಸ್ಟ್ ಇಯರ್ ನೋಡ್ಕೋಣ, ಮತ್ತೆ ಅವಾಗ ಬಂದಾಗ ಅವಾಗ ನೋಡ್ಕೋಣ, ಭಜಿಸೋಣ. ಅದಕ್ಕೆ ಕಳ್ಳಲ್ ಅಂದ್ರೆ ಪಾದಗಳು ತೊಳೆದು ನಾಳು ಅವ್ರು ದಿನ ಅವರು ರುಟೀನಲ್ಲಿ ಇಟ್ಕೋತಾರೆ. ಇದು ತುಂಬಾ ಮುಖ್ಯ ನೋಡಿ ಯಾವಾಗ್ಲೂ. ಅದಕ್ಕೆ ಪಂಚಕಾಲ ಪ್ರಕಾಶಕೇನೂ ಅದೇ ತರ ವೇದಾಂತ ದೇಶಿಕರು ತುಂಬಾ ಚೆನ್ನಾಗಿ ಪ್ರತಿದಿನ ಹೇಗೆ ನಾವು ಇರ್ಬೇಕು ಅನ್ನೋದನ್ನ, ಇಜ್ಜೆ ಆರಾಧನೆ ಎಲ್ಲ ಸಮಯದಲ್ಲಿ ಭಗವಂತನನ್ನ ಜೋಡಿಸ್ಕೊಳ್ಬೇಕು ನಮ್ಮ ನಿತ್ಯ ಚಟುವಟಿಕೆನಲ್ಲಿ. ಪಾರ್ಟ್ ಆಫ್ ದ ಡೇ ಯಾವಾಗ್ಲೂ ಭಗವಂತನ ನೆನೆಸ್ಕೊಳ್ಳೋ ತರ ಇರ್ಬೇಕು. ಇವರು ಹಾಗೇನೆ ಈ ದೇವತೆಗಳು ಕೂಡ ತೊಳೆದು ನಾಳು ಅಂದ್ರೆ ಕಂಟಿನ್ಯೂಸ್ ಆಗಿ, ಯಾವಾಗ್ಲೂ 1 ದಿವಸ ಅಂತಲ್ಲ. ಅದು ಬೇರೆ ಅವ್ರಿಗೆ ಪದವಿ ಹೋಗ್ದೇನೂ ಇರ್ಬೇಕಲ್ವಾ. ಅದಕ್ಕೋಸ್ಕರ ಅವರು ನೋಡಿ ಲೈಸೆನ್ಸ್ ರಿನ್ಯೂ ಮಾಡ್ದಂಗೆ
ನಾಳೆ ಅವ್ರು ನೋಡ್ಕೊಳ್ತಿರ್ತಾರೆ, ಆದ್ರೆ ಅವರು ಕೂಡ ಎಡೆ ಬಿಡದೆ ದಿನಾನು ಪೂಜಿಸ್ತಾರೆ ಅಂತೆ. ಇಡೆ ನಿಂದ್ರ ಇನ್ಬತ್ತರಾವಾರ್, ಅದಕ್ಕೆ ಇಡೆ ನಿಂದ್ರ ಇನ್ಬತ್ತರಾವಾರ್ ಅಂತ ಹೇಳಿದಾಗ ಈ ನಡುವೆ ಬರೋ ಈ ಸ್ವರ್ಗಾದಿ ಲೋಕಗಳಿದೆಯಲ್ಲ, ಅವ್ರೇನ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಳ್ತಾರೆ ಅವರು. ಫಲಾನುಭವ ರಾಜಮ್ಮ ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಅವ್ರೇನ್ ಮಾಡ್ತಾರೆ, ಸ್ವರ್ಗಾದಿ ಸುಖಗಳನ್ನು ಪಡೆದು ನಿಲ್ಲುವರಾಗ್ತಾರೆ. ಯಾಕಂದ್ರೆ ತಪಸ್ ಮಾಡ್ತಾ ಇರ್ತಾರೆ, ಅವಾಗ ಈ ಮಧ್ಯದಲ್ಲಿ ಏನೋ ಒಂದು ಫಲವನ್ನ ಕೊಡ್ಬೇಕಾದ್ರೆ ಶ್ವೇತ ದ್ವೀಪನೋ ಅಥವಾ ಇನ್ನೊಂದು ಕಿನ್ನರ ಲೋಕನೋ ಗಂಧರ್ವ ಲೋಕನೋ ಏನೋ ಕೊಟ್ಟಾಗ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಅಲ್ಲೇ ನಿಂತ್ಕೊಂಡ್ಬಿಡ್ತಾರಂತೆ ಅವರಲ್ಲಿ. ಇಡೆ ನಿಂದ್ರ ಎನ್ಬತ್ತರಾವರ್, ಅವರಲ್ಲೇ ಆ ಪದವಿ ಇಟ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಡ್ತಾರಂತೆ. ಉಡೆ ನಿಂದ್ರ ನೀರೋದ ಮೇನಿ, ಇದು ತುಂಬಾ ಚೆನ್ನಾಗಿದೆ. ಈ ಏನಪ್ಪಾ ಅಂತ ಹೇಳಿದ್ರೆ, ಸುತ್ತಲೂ ಪುಡೆ ನಿಂದ್ರ ಸುತ್ತಲೂ ವ್ಯಾಪಿಸಿರುವಂತ ಜಲ ಸಮುದ್ರದಂತೆ ದೇಹ ಕಾಂತಿ ಅಂತೆ ಭಗವಂತನಿಗೆ. ಆ ಸಮುದ್ರದ ಮೇಲೆ ಮಲ್ಕೊಂಡಿದ್ದಾನೆ ಕ್ಷೀರಸಾಗರದಲ್ಲಿ. ಅವನ ದೇಹದ ಕಾಂತಿ ಕೂಡ ಸಮುದ್ರದ ಬಣ್ಣಕ್ಕೆ ಇದೆ, ಅದನ್ನ ಹೇಳ್ತಾರೆ ಇಲ್ಲಿ. ಅವನೇನೆ ಸರ್ವಾಧಿಕಾರಿ, ಎಲ್ಲರಿಗೂ ಸರ್ವಾಧಿಕಾರಿ. ಯಾರ್ಯಾರು ಯಾವ ಲೋಕವನ್ನ ಕೇಳ್ತಾರೋ ಆಯ್ತು ತಥಾಸ್ತು ಅಂತ ಹೇಳ್ತಾನೆ. ಯಾವ್ರೇನು ಎಲ್ಲರೂ ಮೋಕ್ಷವನ್ನೇ ಅರಸಿ ಬರ್ಬೇಕು ಅಂತ ಭಗವಂತ ಏನು ಅನ್ಕೊಳ್ಳಲ್ಲ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ, ಜ್ಞಾನಿಗಳಾದವ್ರನ್ನ ಮಾತ್ರ ಭಗವಂತನಿಗೆ ತುಂಬಾ ಜ್ಞಾನೀತು ಆತ್ಮಮೇವ ಮತಂ ಅಂತ ಅವನು ಹೇಳ್ತಾನೆ ಹೊರತು ಎಲ್ಲರಿಗೂ ಉಳಿತಾನೆ. ಯಾರೋ ಒಂದು ಸಣ್ಣ ಆಸೆಗೆ ಭಗವಂತನನ್ನ ಕುರಿತು ತಪಸ್ ಮಾಡಿದ್ರೆ ಅವ್ರಿಗೂ ಒಂದು ಫಲವನ್ನ ಕೊಟ್ಟೆ ಕೊಡ್ತಾನೆ ಅವನು. ಅಷ್ಟೇ ಅಲ್ಲದೆ ದೇವತೆಗಳಿಗೂ ಒಂದು ಷರತ್ತು ಇರುತ್ತೆ, ಯಾರು ಅವರನ್ನ ಕುರಿತು ತಪಸ್ ಮಾಡ್ತಾರೋ ವರ ಕೊಡದೆ ಇರಕ್ಕಾಗಲ್ಲ, ಅವ್ರು ಕೊಡ್ಬೇಕು, ಅದೊಂದು ನಿಯಮ ಅಂತ ಇರುತ್ತೆ. ಆತರ ಇರ್ಬೇಕಾದ್ರೆ ಪುಡೆ ನಿಂದ್ರ ಓದಮ್ ಅಂತ ಹೇಳಿದ್ರೆ ನೀರು, ಸಮುದ್ರ ಅಂತ ಹೇಳಿ. ಆ ಸಮುದ್ರ ಬಣ್ಣಕ್ಕೆ ನೆಡುಮಾಲೆ ನಿನ್ನಡಿಮೈ ಯಾರೋದವಲ್ಲಾರವರ್, ಇವರು ಭಗವಂತನ ಗುಣಗಳನ್ನ ಪೂರ್ತಿಯಾಗಿ ತಿಳ್ಕೊಳಕ್ಕೆ ಯಾರು ತಾನೇ ಸಮರ್ಥರು ಅಂದ್ರೆ ಇಲ್ಲ. ಯಾಕಂದ್ರೆ ಸ್ವರ್ಗಲೋಕ ಅಮರಾವತಿಯನ್ನ ಕೊಡ್ತೀನಿ ಅಂತ ಹೇಳಿದಾಗ ನೋಡುದು ಅಬ್ಬಾ ಎಷ್ಟು ಶಕ್ತಿವಂತ ಅಂತ ಹೇಳ್ಬಿಟ್ಟು ಅದನ್ನೇ ತಗೊಂಡ್ಬಿಡ್ತಾರೆ. ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಇವಾಗ ಏನ್ ಬೇಕು ಅಂತ ಕೇಳಿದಾಗ 1 ಲಕ್ಷ ರೂಪಾಯಿ ಬೇಕು ನನಗೆ ಲಾಟ್ರಿನಲ್ಲಿ ಅಂದ್ರೆ ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವನಿಗೆ ಅಷ್ಟೇನ ಸಾಮರ್ಥ್ಯ, ಅವನ ಸಾಮರ್ಥ್ಯ ಇನ್ನೂ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರೋರು ಸಣ್ಣ ಆಮಿಷವನ್ಗೆ ಒಪ್ಕೊಂಡ್ಬಿಟ್ಟು ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರು ಪುಡೈನಿಂದ್ರ ಇನ್ಬತ್ತರಾವರ್, ಮಧ್ಯೆ ಸಿಗೋ ಚಿಕ್ಕ ಚಿಕ್ಕ ಆಮಿಷಗಳಿಗೆ ಅದೇ ದೊಡ್ಡದು ಅಂತ ಅನ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ, ಅದಕ್ಕೇನೆ ಸೆಟ್ಲ್ ಆಗ್ಬಿಡ್ತಾರೆ. ಅದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ, ಮೋಕ್ಷ ಅನ್ನೋ ಒಂದು ಸಾಮ್ರಾಜ್ಯ ಇದೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅದಕ್ಕೆ ಇದು ಸಿಕ್ಕದಕ್ಕೆ ಸೆಟ್ಲ್ ಆಗ್ಬಿಡ್ತಾರೆ. ಅದಕ್ಕೆ ನಿನ್ನಡಿಯೇ, ನಿನ್ನ ಪೂರ್ತಿ ನಿನ್ನ ಪಾದಗಳ ಗುಣವನ್ನ ಪೂರ್ತಿ ಸಂಪೂರ್ಣವಾಗಿ ಅದರ ಸಾಮರ್ಥ್ಯವನ್ನ ಏನೆಲ್ಲ ನಮಗೆ ಕೊಡಬಹುದು ಅದು ಅದರದ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಾಗಲ್ಲ ಅಂತ. ಇದು ಪಾದದ ಮಹಿಮೆ ಅಂತ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿದಾಗ ವೇದಾಂತ ದೇಶಕರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಯಾವ್ದ್ರಲ್ಲಿ ವರುಷ ಕಡ ಮುಡಗೆ ವರುಕಾಲುತ್ತು ನಂದನ, ಆ ಪದ್ಯದಲ್ಲಿ ಪೂರ್ತಿ ಎಲ್ಲ ಬರ್ದಿದ್ದಾರೆ. ಹೇಗೆ ಅಂದ್ರೆ ಯಾವ ಪಾದ ನಡ್ಕೊಂಡು ಹೋಗಿ ಪಾಂಡವರಿಗೆ ದೂತನಾಗಿ ಬಂತು, ಯಾವ ಪಾದಗಳನ್ನ ಮುಟ್ಟಿ ಅಹಲ್ಯ ಶಾಪ ವಿಮೋಚನೆ ಆಯ್ತು, ಯಾವ ಪಾದದಿಂದ ಉತ್ತರೆಯ ಮಗ ಕೊರಡಾಗಿ ಒಂದು ಸತ್ತ ಮರದ ಕೊರಡಾಗಿ ಜನಿಸಿದ್ನೋ ಅದಕ್ಕೆ ಜೀವ ಬಂತು, ಹೀಗೆಲ್ಲ ಅನೇಕ ವಿಷಯಗಳು. ಯಾವ ಪಾದ ಬಿಡಿ, ಪಾದಕ್ಕೆ 14 ವರ್ಷ ಅಯೋಧ್ಯೆಯಲ್ಲಿ ಇದ್ಕೊಂಡು ರಾಜ್ಯಭಾರ ಮಾಡಿ ಒಂದೂ ಚ್ಯುತಿ ಇಲ್ಲದೆ ಹೆಸರನ್ನ ಗಳಿಸ್ತು ಅಂತ ಹೇಳ್ಬಿಟ್ಟು ಅನೇಕ ವಿಷಯಗಳನ್ನ ತಿರುವಡಿ ಮೇಲೆ ಹೇಳ್ತಾರೆ. ಭಗವಂತನ ಪಾದಗಳ ಮೇಲೆ ಹೇಳ್ತಾರೆ. ಅದೇ ತರ ತಿರುವಡಿ ಈಶನ ಪತ್ತಿ ಅಂತ ಹೇಳ್ಬಿಟ್ಟು ನಮ್ಮಾಳ್ವಾರು ಕೂಡ ಅದು ಹೇಳ್ತಾರೆ. ಹೇಗೆಂದ್ರೆ ತೀರ್ಥಕ್ಕೆ ಸಮಾನ ಅಂತ. ಅಂದ್ರೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹೋಗಿ ನಾವು ಗಂಗೆ ನದಿಯಲ್ಲೋ ಯಮುನಾ ನದಿಯಲ್ಲೋ ಮಿಂದರೆ ಯಾವ ಫಲವನ್ನ ಸಿಗುತ್ತೋ ಪಾದುಕೆಗಳಿಗೆ ನಮಸ್ಕಾರ ಮಾಡಿದಾಗ್ಲೂ ಅದೇ ಆ ತೀರ್ಥ ಕೂಡ ಫಲವನ್ನೇ ಆ ಪಾದುಕೆನೂ ನಮ್ಗೆ ಕೊಡತ್ತೆ ಅಂತ ಹೇಳ್ತಾರೆ. ಪಾದುಕ ಶಾಸ್ತ್ರದಲ್ಲಂತೂ ಕೇಳೋದೇ ಬೇಡ. ಯಾಕಂದ್ರೆ ಸಾಮಾಖ್ಯ ಪದ್ಧತಿಯಲ್ಲಿ ಒಂದು ಪೂರ್ತಿ ಪದ್ಧತಿ ಕಂಪ್ಲೀಟ್ ಆದಿಶೇಷನ ಗುಣವಾಗಿರುವಂತ ಎಲ್ಲ ಪಾದುಕೆಯನ್ನ ನಮ್ಮಾಳ್ವಾರು ಅಂತ ಹೋಲಿಸಿ ಆ ಸಾಮಾಖ್ಯ ಪದ್ಧತಿಯಲ್ಲಿ ಪೂರ್ತಿ ಪಾದುಕೆ ಬಗ್ಗೆ ಹೇಳ್ತಾರೆ. ಅಷ್ಟ್ಯಾಕೆ 1008 ಪದ್ಯಗಳು ಪಾದುಕೆ ಮೇಲೆ ಬರೆದಿದ್ದು ಒಂದು ಜಾವದಲ್ಲಿ ವೇದಾಂತ ದೇಶಕರು. ಅಷ್ಟು ಮಹಿಮೆ ಉಳ್ಳ ಪಾದವನ್ನ ನಿನ್ನಡಿಯೇ ಯಾರು ಓದವಲ್ಲ, ಯಾರಿಗೆ ತಾನೇ ಪೂರ್ತಿ ತಿಳ್ಕೊಳಕ್ಕೆ ಸಾಧ್ಯ, ಯಾರಿಗೂ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸ್ತುತಿಸಕ್ಕೆ ಸಾಧ್ಯವಿಲ್ಲ. ಸ್ತುತಿಸಿ ಮುಗಿದೋಯ್ತು, ಹೇಳಿ ಮುಗಿದೋಯ್ತು ಅಂತ ಹೇಳಕ್ಕಾಗಲ್ಲ. ಶ್ರೀಪಾದಗಳನ್ನ
ಅಷ್ಟು ಗುಣಗಳಿವೆ ಅದಕ್ಕೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. அவரிவரென்றில்லை அவரிவரென்றில்லை அனங்கவேழ்த்தாதைக்கு அனங்கவேழ்த்தாதைக்கு எவரும் எதிரில்லை கண்டீர் எவரும் எதிரில்லை கண்டீர் உவரிகடல் நஞ்சம் உண்டான் உவரிக்கடல் நஞ்சம் உண்டான் கடன் என்று வாணர்க்கு கடன் என்று வானர்க்கு உடன் நின்று தோத்தான் ஒருங்கு உடன் நின்று தோற்றான் ஒருங்கு அவரிவரென்றில்லை அனங்கவேழ்த்தாதைக்கு எவரும் எதிரில்லை கண்டீர் உவரி கடல் நஞ்சுண்டான் கடன் என்று வாணர்க்கு உடன் நின்று தோத்தான் ஒருங்கு. அவரிவரென்றில்லை அனங்கவேழ்த்தாதைக்கு எவரும் எதிரில்லை கண்டீர் உவரிக்கடல் நஞ்சம் உண்டான் கடன் என்று வானர்க்கு உடன் நின்று தோற்றான் ஒருங்கு. ಅವರಿವರೆಂದ್ರೆ ಚಿಕ್ಕವರು ದೊಡ್ಡವರು ಅನ್ನೋದು ಏನು ಅದರಲ್ಲೇನು ವ್ಯತ್ಯಾಸವೇ ಇಲ್ಲ. ದೇವ ಮನುಷ್ಯ ತೇರಿಯ ಸ್ಥಾವರಗಳಲ್ಲಿ ಯಾವ್ದಾದ್ರೂ ಇರ್ಲಿ, ಯಾವ್ದು ರಾಮಾಯಣದಲ್ಲಿ ಹೇಳ್ತಾರಲ್ಲ, ಅಂಗುಲಿಯಾಗ್ರಂ, ನನ್ನ ಉಗುರು ತುದಿನಲ್ಲಿ ಪಿಶಾಚಾನಾಂ ರಾಕ್ಷಸಾಣಾಂ ಕಿನ್ನರಾಣಾಂ ಯಾರು ಬಂದ್ರು ಸರಿ ನನಗೇನು ಇಲ್ಲ, ನನ್ನ ಉಗುರು ತುದಿನಲ್ಲಿ ಅವರನ್ನೆಲ್ಲ ನಾನು ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ ಕೋಪದಿಂದ ರಾಮಚಂದ್ರ ಹೇಳೋದನ್ನ ನಾವು ನೋಡಿದೀವಿ. ಶಾಂತಮೂರ್ತಿಯಾದ ರಾಮಚಂದ್ರ ಸಿಟ್ಟು ಬಂದು ಸುಗ್ರೀವನಿಗೆ ಹೇಳೋ ಮಾತು ಇದು. ಏನಂದ್ರೆ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ಅವರಿವರೇನ್ರಿಲ್ಲ ಅನಂಗವೇಳ್ತಾದೆ. ಅನಂಗ ಅಂತ ಹೇಳಿದ್ರೆ ಮನ್ಮಥನ ತಂದೆ ಅಂತ ಹೇಳಿದ್ರೆ ಕೃಷ್ಣ. ಪ್ರದ್ಯುಮ್ನ ಮನ್ಮಥನ ಅವತಾರ, ಅದಕ್ಕೋಸ್ಕರ ಅನಂಗ ಅಂತ ತಾದೆ ಅಂದ್ರೆ ತಂದೆ. ಪ್ರದ್ಯುಮ್ನ ತಂದೆ ಕೃಷ್ಣ ಇದನ್ನಲ್ಲ, ಅವನಿಗೆ ಚಿಕ್ಕವರು ದೊಡ್ಡವರು ಅಂತಲ್ಲ, ಯಾರು ಎದುರಾಗಿ ಬರ್ತಾರೋ, ಯಾರು ಶತ್ರುವಾಗಿ ಬರ್ತಾರೋ ಅವರನ್ನ ನಿಮಿಷ ಮಾತ್ರದಲ್ಲಿ ನಿರಸನ ಮಾಡ್ಬಿಡ್ತಾನೆ. ಎವರು ಎದಿರಿಲ್ಲೇ ಕಂಡೀರ್, ಯಾರನ್ನು ಎದುರು ಬಂದ್ರು ಅವನಿಗೇನು ಹೆದರಿಕೆ ಇಲ್ಲ, ಅವನು ಸಲೀಸಾಗಿ ಲೀಲಾಜಾಲವಾಗಿ ಅವರನ್ನ ಗೆಲ್ತಾನೆ. ಉವರಿ ಕಡಲ್ ನಂಜುಂಡಾನ್, ಈ ಸಮುದ್ರ ಮಥನ ಮಾಡೋ ಸಮಯದಲ್ಲಿ ಒಂದು ವಿಷ ಬರುತ್ತೆ, ಹಾಲ ಅಂತ, ಅದು ನಂಜು ಅಂದ್ರೆ ವಿಷ. ಅದನ್ನು ಉಂಡಾನ್ ಯಾರು? ರುದ್ರ ಅದನ್ನ ತಗೊಳ್ತಾನೆ. ಸಮುದ್ರ ಮಥನ ಸಮಯದಲ್ಲಿ ಹಾವನ್ನ ಇಟ್ಕೊಂಡು, ವಾಸುಕಿಯನ್ನು ಇಟ್ಕೊಂಡು ಮಂದಾರ ಪರ್ವತವನ್ನು ಕಡಿಯುವಾಗ ಮೊದಲು ಎಲ್ಲ ವಿಷವನ್ನು ಕಕ್ಕತ್ತೆ. ಅದು ಕಕ್ಕದಾಗ ವಿಷವನ್ನ ಮೊದಲು ಇವನು ತಗೊಳ್ತಾನೆ, ರುದ್ರ ತಗೊಳ್ತಾನೆ. ಅವನು ಅಂಥವನ್ ಏನ್ ಮಾಡ್ತಾನೆ, ಕಡನೆಂಡ್ರು ವಾಣರ್ಕ್ ಉಡನೆಂಡ್ರು ತೋತ್ತಾನ್. ಅವನು ಬಾಣಾಸುರ ಶಿವನ ಪರಮ ಭಕ್ತ, ತುಂಬಾ ಹತ್ತಿರದ ಸ್ನೇಹ. ಅಷ್ಟೇ ಅಲ್ಲದೆ ನಿನಗೆ ಏನೇ ಒಂದು ಕಷ್ಟ ಬಂದ್ರು ನಾನಿದ್ದೀನಿ, ನೀನ್ ಎದ್ಕೋಬೇಡ ಅಂತ ಸಭೆಯಲ್ಲಿ ಅವನಿಗೆ ಮಾತನ್ನ ಕೊಡ್ತಾನೆ ಬಾಣಾಸುರನಿಗೆ. ಅಷ್ಟೇ ಅಲ್ಲ, ಯುದ್ಧ ರಂಗದಲ್ಲಿ ಕೂಡ ಅವನು ಮಾತು ಕೊಡ್ತಾನೆ ಶಿವ. ಯಾಕಂದ್ರೆ ಅವನು ಎದುರುಗಡೆ ಬಾಣಾಸುರನ ಎದುರಿಗೆ ಯಾರು ನಿಂತಿದ್ದಾರೆ ಯುದ್ಧಕ್ಕೆ ಅಂತ ನೋಡಲ್ಲ ಅವನು ಶಿವ. ಯಾರೇ ಇರ್ಲಿ ನಾನ್ ನಿನ್ ಜೊತೆ ಇದ್ದೀನಿ ಅಂತ ನೋಡ್ತಾನೆ. ಅವಾಗ ನೋಡಿದ್ರೆ ಈ ಕಡೆ ಅಲ್ಲಿ ಶ್ರೀಮನ್ ನಾರಾಯಣ ಕೃಷ್ಣ ಇದ್ದಾನೆ. ಆವಾಗ ಏನಾಗತ್ತೆ, ಅದನ್ನ ತುಂಬಾ ಚೆನ್ನಾಗಿ ಇವರು ತಿರುವರಂಗ ತಮ್ಮದನಾರ್ ಅವರು ಹೇಳಿದ್ದಾರೆ, ಹಾಗೇನೆ ತಿರುಮೈಶಿ ಆಳ್ವಾರು ಹಾಡಿದ್ದಾರೆ. ತಿರುವಾಮೊழிನಲ್ಲೂ ಎಲ್ಲ ಬಂದಿದೆ ಆ ವಿಷಯ. ಹೇಗೆ ಅಂದ್ರೆ ಬಾಣಾಸುರನಿಗೆ ಮಾತು ಕೊಟ್ಟು ಸೋತ್ ಹೋಗ್ಬಿಟ್ಟು ಬೆನ್ನು ತೋರಿಸ್ಕೊಂಡು ಓಡ ಹೋಗ್ತಾನೆ. ಅವ್ರಿಗೊಂದು ಶಾಪ, ಯಾರಿಗೆ ಅಂತ ಹೇಳಿದ್ರೆ ಒಂದು ಸಂಸಾರದೊಂದಿಗೆ ಎಲ್ಲ ಪರಿವಾರದೊಂದಿಗೆ ಹೋಗಿ ಒಂದು ಸೋಲು ಆಗ್ಬೇಕು ಅಂತ ಒಂದು ಶಾಪ ಇರುತ್ತೆ. ಅದಕ್ಕೆ ಇದೇ ಕಾರಣ. ಏನಪ್ಪಾ ಅಂತ ಹೇಳಿದ್ರೆ ಮೋಡಿ ಇದು ವೆಪ್ಪಂ ಜ್ವರದ ದೇವತೆ, ಕಾಳಿ ಮೋಡಿ, ಕಾರ್ತಿಕೇಯನು ಕರಿಮುಹತ್ತಾನು, ಕಾರ್ತಿಕೇಯನು ಸುಬ್ರಹ್ಮಣ್ಯ, ಕರಿಮುಹತ್ತಾನು ಗಣೇಶ, ಇವರಿಗೆಲ್ಲ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಬಾಣಾಸುರನಿಗೆ ಸಹಾಯ ಮಾಡಕ್ಕೆ ಅಂತ. ಬಾಣಾಸುರನ ಯಾವಾಗ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದ್ರೆ, ಬಾಣಾಸುರನ ಮಗಳು ಉಷೆ ಇದ್ದಾಳಲ್ಲ, ಅವಳು ಅನಿರುದ್ಧನ್ನ ತಗೊಂಡು ಹೋಗಿ ಇಟ್ಕೊಂಡ್ ಬಿಟ್ಟಿರ್ತಾಳೆ. ಅವಾಗ ಪರವಾಗಿಲ್ಲ ಇಟ್ಕೊಂಡ್ರೆ ಅವ್ರಿಗೆ ಮದುವೆ ಮಾಡೋಣ ಅಂದ್ರೆ ಅದಕ್ಕೂ ಒಪ್ಕೊಳ್ತಾ ಇಲ್ಲ ಅವನು ಬಾಣಾಸುರ. ಇಲ್ಲ ಆಗೋದಿಲ್ಲ, ನಾವೇ ಬೇರೆ, ನೀವೆಲ್ಲ ಗೊಲ್ರು, ಅದು ಇದು ಅಂತ ಏನೋ ಚರ್ಚೆ ಮಾಡಿ ನನ್ನ ಮಗಳನ್ನ ಕೊಡಕ್ಕಾಗೋದಿಲ್ಲ ಅಂತ ವಿತಂಡವಾದ ಮಾಡ್ತಾ ಇರ್ತಾನೆ.
ಆವಾಗ ಯುದ್ಧಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅನಿರುದ್ಧನ ಬಿಡಿಸ್ಕೊಂಡು ಬರ್ಬೇಕಾಗತ್ತೆ. ಬೇಜಾರಾಗತ್ತೆ ರುಕ್ಮಿಣಿಗೆ, ಅಯ್ಯೋ ನಮ್ಮ ಮೊಮ್ಮಗು ಹತ್ರ ಕಷ್ಟಪಡ್ತಾ ಇದೆಯಲ್ಲ, ಕರ್ಕೊಂಡು ಬಂದ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಯುದ್ಧಕ್ಕೆ ಹೋಗ್ಬೇಕಾಗತ್ತೆ. ಆ ಯುದ್ಧಕ್ಕೆ ಹೋದಾಗ ಬಾಣಾಸುರನಿಗೂ 1000 ತೋಳು. ಹೇಗೆ ಕಾರ್ತಿಕ ವೀರಾಜನಿಗೆ 1000 ತೋಳಿತ್ತು, ಈ ಬಾಣಾಸುರನಿಗೂ 1000 ತೋಳು ತುಣಿತಾನಂತಾನೆ ಆಳ್ವಾರ್ಗಳು ಹಾಡ್ತಾರೆ. ಹೇಗೆ ಅಂದ್ರೆ 2 ಕೈ ಮಾತ್ರ ಬಿಟ್ಟು 998 ಕೈಗಳನ್ನ ಮೊದಲು ಕತ್ತರಿಸ್ತಾನಂತೆ. ಯಾಕಂದ್ರೆ 2 ಕೈಯನ್ನ ಯಾಕೆ ಬಿಟ್ಟ ಅಂತ ಹೇಳಿದ್ರೆ, ಪಾಪ ಸಂಬಂಧಿ ಕೈಯೇ ಇಲ್ಲ ಅಂತ ಹೇಳಿದ್ರೆ ಒಂಥರ ಬೇಜಾರಾಗುತ್ತೆ. ಅದನ್ನ ಬೇಡಿಕೆಯಾಗಿ ಹೇಳೋದು. 2 ಕೈ ಇದ್ರೆ ತುಂಬಿಡ್ಬೋದು, ಅಂದ್ರೆ ಶರಣಾಗತಿ ಮಾಡ್ಕೋಬಹುದು, ಅಂಜಲಿ ಮಾಡಕ್ 2 ಕೈ ಆದ್ರೂ ಇರ್ಲಿ ಅಂತ 2 ಕೈಯನ್ನ ಬಿಟ್ಟಿದ್ನಂತೆ. ಆತರ ಹೇಳ್ತಾರೆ. ಇಲ್ಲಿ ಚಿಕ್ಕವರು ದೊಡ್ಡವರು ಅಂತಿಲ್ದೆ ಯಾರು ಎದುರಿಗೆ ಬಂದ್ರು ಅವರು ಸೋಲದೇನೆ ಇವರು ತಿರುರಂಗ ತಮ್ಮದನಾರು 41ನೇ ಪದ್ಯದಲ್ಲಿ ಹೇಳ್ತಾರೆ, ಕಾರ್ತಿಕೇಯನುಂ ಕರಿಮುಹತ್ತಾನುಂ ಕನಲುಂ ಮುಕ್ಕಣ್ಮೂರ್ತಿಯುಂ ಮೋಡಿಯುಂ ಮುದುಹಿಟ್ಟು. ಕನಲುಂ ಅಂದ್ರೆ ಅಗ್ನಿ, ಅಂಗಿ ಅಂತ ಕೂಡ ಹೇಳ್ತಾರೆ ತಮಿಳಲ್ಲಿ. ಇವರೆಲ್ಲರೂ ಒಟ್ಟಿಗೆ ಬನ್ನಿ ಎಲ್ಲ ಸಹಾಯ ಮಾಡೋಣ, ಬಾಣಾಸುರ ನನ್ನ ಭಕ್ತ, ಅವನು ಒಂದು ಕಷ್ಟದಲ್ಲಿ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ತಾನೇ ಎಲ್ಲರನ್ನು ಮನೆಯವ್ರನ್ನೆಲ್ಲ ಪರಿವಾರದವ್ರನ್ನೆಲ್ಲ ಕರ್ಕೊಂಡ್ ಬರ್ತಾನಂತೆ. ಬಂದು ಮೂದು ಹಿಟ್ಟು ಬೆನ್ ತೋರಿಸ್ಕೊಂಡು ಓಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಎದುರುಗಡೆ ನಿಂತವನು ಸಾಕ್ಷಾತ್ ಶ್ರೀಮನ್ ನಾರಾಯಣ, ಅವನನ್ನ ಗೆಲ್ಲಕ್ಕಾಗದಿಲ್ಲ, ಓಡೋಗ್ತಾರೆ. ಅದೇ ತರ ಇವರು ಅಷ್ಟೇ. ತಿರುಮೇಶ ಆಳ್ವಾರ್ ಕೂಡ ಹೇಳ್ತಾರೆ, ಮುಂಡನ್ನೀರನ್ ಮಕ್ಕಳ್ ಮುಂಡನ್ನೀರನ್ ಅಂತ ಹೇಳಿದ್ರೆ ಈ ಕೈಗೆ ಕಪಾಲ ಅಂಟ್ಕೊಂಡ್ಬಿಟ್ಟಿರ್ತಲ್ಲ ನೀರನ್ ಅಂತ ಹೇಳಿದ್ರೆ ಈ ಭಸ್ಮ ಧಾರಿಯಾದ ಶಿವನಿಗೆ ಅವನ ಮಕ್ಕಳು ಯಾರಪ್ಪ ಅಂದ್ರೆ ವೆಪ್ಪುಂ ಜ್ವರ ಮೋಡಿ ಕಾಳಿ ಅಂಗಿ, ಇವರು ಯಾರು ಇದು ಅಗ್ನಿ ಓಡಿಡ, ಎಲ್ಲರೂ ಓಡೋಗ್ಬಿಟ್ರಂತೆ, ಹೆದರ್ಕೊಂಡು ಓಡೋಗ್ಬಿಟ್ರಂತೆ. ಅದೇ ತರ ಇವರು ತಿರುವಾಳ್ಮೊഴിನಲ್ಲೂ ಅಷ್ಟೇ 3ನೇ ದಶಕದಲ್ಲಿ ಹೇಳ್ತಾರೆ ಅವರು, ಪರಿವಿನ್ರಿ ವಾಣனை காக்குமென்று அன்று படியொன்றும் வந்தெறிந்த திரிபுரம் செற்றவனும் ಮಗನುಂ ಪಿನ್ನುಂ ಅಂಗಿಯಂ ಪೋರ್ ತೊಲೆಯ. ಎಲ್ಲರೂ ಸೇರ್ಕೊಂಡು ಬರ್ತಾರೆ. ಪೋರ್ ಅಂದ್ರೆ ಯುದ್ಧ, ತೊಲೆಯ ಅಂದ್ರೆ ಸೋತೋಗ್ಬಿಡ್ತಾರೆ. ಇದನ್ನ ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾರ ಕಡೆ ಯಾರಿಗೆ ಸಹಾಯ ಮಾಡ್ತೀವಿ ಅಂತ ನೋಡಲ್ಲ. ಇನ್ನೊಂದು ವಿಷಯ ಇದ್ರಲ್ಲಿ ತಿಳ್ಕೊಳ್ಬೇಕು. ನಾವು ಯಾರಿಗೆ ಶರಣಾಗ್ಬೇಕು ಅದನ್ನ ನೋಡ್ಬೇಕು. ನಾವು ಯಾರಿಗೆ ಶರಣಾಗ್ತೀವೋ ನಮ್ಮನ್ನ ಕಾಪಾಡೋ ಶಕ್ತಿ ಇದೆಯಾ ಅವ್ರಿಗೆ ಅಂತ ನೋಡ್ಬೇಕು. ನಮ್ಮನ್ನ ಕಾಪಾಡೋ ಶಕ್ತಿ ಇಲ್ಲದೆ ಇರೋ ಹತ್ರ ನಾವು ಶರಣಾಗಿ ಏನ್ ಪ್ರಯೋಜನ? ಇದೇ ಬಾಣಾಸುರ ಮಾಡಿದ್ದು ಕೆಲಸ. ಭಗವಂತನೇ ಬಂದು ನೇರವಾಗಿ ಕೊಟ್ಬಿಡು, ಅನಿರುದ್ಧನ ಮಕ್ಕಳು ಮದುವೆ ಮಾಡಿ ಕೊಟ್ಬಿಡ, ಚೆನ್ನಾಗಿರ್ತಾರೆ ಸುಖವಾಗಿ ಅಂದ್ರೆ ಕೇಳಲಿಲ್ಲ. ಯುದ್ಧಕ್ಕೆ ಬರ್ತೀನಿ ಅಂತ ಬಂದಾಗ ಏನಾಯ್ತು, ಶರಣಾಗಿ ಇವನು ಹೋಗಿ ರುದ್ರನ ಹತ್ರ ಶರಣಾಗ್ತಾನೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ್ರೆ ರುದ್ರನ ಹತ್ರ ಶರಣಾಗ್ತಾನೆ. ಇವನ ಹತ್ರನೇ ಶರಣಾಗಿದ್ರೆ ಮನ್ನಿಸಿ ಬಿಟ್ಬಿಡ್ತಾ ಇದ್ದ. ಹಾಗೆ ಅನ್ಯಾಯವಾಗಿ 998 ತೋಳುಗಳನ್ನ ಕಳ್ಕೊಳ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ, ಉಡನ್ ನಿಂಡ್ರೆ ತೋತಾನುರಂಗ, ಅವನ ಪರಿವಾರದ ಸಮೇತವಾಗಿ ಜೊತೆಯಲ್ಲಿ ಯುದ್ಧ ಮಾಡಿ ಸೋತ್ ಹೋದ ಅವನು ಅಂತ. ಈ ತ್ರಿಮೂರ್ತಿಗಳಲ್ಲಿ ಒಬ್ರಿಗಿಂತ ಒಬ್ರು ಯಾರು ಸಾಮರ್ಥ್ಯಶಾಲಿಗಳು, ಯಾರು ತುಂಬಾ ನಮಗೆ ಬೇಕು ಅನ್ನೋದನ್ನ ತೋರಿಸ್ಕೊಡೋಕ್ಕೋಸ್ಕರ ಒಂದೊಂದು ಎಪಿಸೋಡ್ ಅಂದ್ರೆ ಒಂದೊಂದು ಈ ತರ ವೃತ್ತಾಂತವನ್ನ ತೋರಿಸ್ಕೊಡ್ತಾರೆ. ಮುಂದಿನ ಹಾಡು ಹೋಗೋಣ. ஒருங்கிருந்தனல் வினையும் தீவினையும் ஆவான் பெரும் குறந்தும் சாய்த்தவனே பேசில். பெரும் குருந்தம் சாய்த்தவனே பேசில். மருங்கு இறந்த வானவர்த்தாம் தானவர்த்தாம், மருங்கிருந்த வானவர்த்தாம் தானவர்த்தாம், ஆரகைத்தான் என் நெஞ்சம் ஆரகைத்தான் என் நெஞ்சம், ஆனவர்த்தாம் அல்லாதது என் ஆனவர்த்தாம் அல்லாதது என். ஒருங்கிருந்த நல்வினையும் தீவினையும் ஆவான் பெரும் குருந்தும் சாய்த்தவனே பேசில். மருங்கிருந்த வானவர்த்தாம் தானவர்த்தாம், தாரகைத்தான் என் நெஞ்சம் மானவர்த்தாம் அல்லாதது என். ஒருங்கிருந்த நல்வினையும்
தீவினையும் ஆவான் பெரும் குருந்தம் சாய்த்தவனே பேசில் மருங்கிருந்த வானவர் தாம் தாரகைத்தான் என் நெஞ்சம் மானவர் தாம் ಅಲ್ಲಾದದು ಎನ್. ಇದು ಒಳ್ಳೆ ಕೆಲಸಗಳು, ಸಾತ್ವಿಕವಾದ ಕೆಲಸಗಳು ಅಂತ ಒಂದು ಕೆಲವಿರುತ್ತೆ ಕರ್ಮಗಳು. ಅದೇ ತರ ಕೆಟ್ಟ ಕೆಲಸಗಳು ಅಸಾಧುವಾದದ್ದು ಅಂತ. ಅಂದ್ರೆ ಸಾತ್ವಿಕ ಅಲ್ಲವಾದ ಕೆಲಸಗಳು, ಆ ಕರ್ಮಗಳನ್ನ ಮಾಡಿದಾಗ ಪಾಪಗಳು ನಮಗೆ ಸಂಜಯ ಆಗುವಂತ ಕೆಲಸಗಳು ಉಂಟು. ಅದಕ್ಕೆ ಈ ಉಪನಿಷತ್ಸಲ್ಲಿ ಇದನ್ನ ಹೇಳ್ತಾರೆ. ಏಷ ಏವ ಸಾಧು ಕರ್ಮ ಕಾರಯತಿ, ಏಷ ಏವ ಅಸಾಧು ಕರ್ಮ ಕಾರಯತಿ. ಅದೇ ಈಗ ಯಾವ್ದು ಬೇಕಾದ್ರೂ ನೀವು ಆರಿಸ್ಕೊಳ್ಬೋದು, ಒಳ್ಳೇದ್ ಬೇಕಾದ್ರೂ ಮಾಡ್ಬೋದು, ಕೆಟ್ಟ ಬೇಕಾದ್ರೂ ಮಾಡಬಹುದು. ಆದ್ರೆ ಏನಾಗತ್ತೆ ಅಂದ್ರೆ ಅವಶ್ಯ ಅನುಭೋಕ್ತವ್ಯಂ ಕೃತಂ ಶುಭಾಶುಭಂ. ಒಳ್ಳೇದು ಶುಭ ಅಥವಾ ಶುಭ ಯಾವುದು ನಾವು ಮಾಡಿದಾಗ್ಲೂ ಅವಶ್ಯ ಅನುಭೋಕ್ತಂ. ಅದ್ರ ಫಲ ಇದೆಯಲ್ಲ ಖಂಡಿತವಾಗ್ಲೂ ನಾವು ಅನುಭವಿಸೇ ತೀರ್ಬೇಕು. ಇವತ್ತಿಲ್ದೆ ಹೋದ್ರೆ ನಾಳೆ, ನಾಳೆ ಇಲ್ಲದ್ರೆ ಇನ್ನೊಂದು ಜನ್ಮದಲ್ಲಿ, ಇನ್ನೊಂದು ಜನ್ಮದಲ್ಲಿದ್ರೆ ಇನ್ನೊಂದು ಕಲ್ಪದಲ್ಲಿ ಆದ್ರೂ ಕೂಡ ಅವಶ್ಯ ಅನುಭೋಕ್ತಂ. ಕರ್ಮವನ್ನ ಅನುಭವಿಸಲೇ ತೀರ್ಬೇಕು. ಒಬ್ಬ ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಒಂದ್ ಪಕ್ಷ ಭಗವಂತ ಅವನ ಕರ್ಮಗಳನ್ನೆಲ್ಲ ಅವನ್ ತಗೊಳ್ತಾನೆ ಆಗ್ಬೋದು. ಅದನ್ನ ಬಿಟ್ರೆ ಕರ್ಮಗಳನ್ನ ಅನುಭವಿಸೇ ತೀರ್ಬೇಕು. ನ ಮುಕ್ತಂ ಕ್ಷೀಯತೆ ಕಲ್ಪಕೋಟಿ ಶತೈರಪಿ. ಏನು ಮಾಡಿದ್ರು ಆ ಕರ್ಮ ಸವಿಯೋದಿಲ್ವಂತೆ, ಅನುಭವಿಸ್ಬೇಕು. ಕಲ್ಪಕೋಟಿ ಶತೈರಪಿ, ಒಂದು ಕೋಟಿ ಕಲ್ಪಗಳಾದ್ರೆ ಕೂಡ ಆ ಕರ್ಮ ಸವಿಯೋದಿಲ್ವಂತೆ. ಒಂದು ಚೂರು ಪಾರು ಏನಾದ್ರು ಇದ್ರೆ ಅದನ್ನು ಕಳಿಬೇಕು ಅಂತ. ಆ ತರ ಇರ್ಬೇಕಾದ್ರೆ ಅದನ್ನೇ ಇಲ್ಲಿ ಹೇಳ್ತಾರೆ. ಒರಂಗಿರಿಂದ ನಲ್ವಿನಯುಂ ತೀವಿನಯುಂ ಮಾವಾನ್. ಈ ಕರ್ಮಗಳಿಗೆಲ್ಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಭಗವಂತನೇ. ಅವನೇ ಅದ್ರ ಹಿಂದೆ ಇದ್ದು ಎಲ್ಲ ಮಾಡಿಸೋನು. ಯಾರಿಗೆ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡ್ಬೇಕು, ಹೇಗೆ ಅವ್ರ ಕರ್ಮಗಳನ್ನ ಕಡಿಮೆ ಮಾಡಿ ಝೀರೋ, ಪುಣ್ಯ ಪಾಪ ಎರಡು ಝೀರೋ ಆಗ್ಬೇಕು, ಅವಾಗ್ಲೇ ಅವನ ಹತ್ರಕ್ಕೆ ಹೋಗಕ್ಕಾಗತ್ತೆ. ಅದನ್ನ ನೋಡಿ ಮಾಡಿಸ್ತಾನಂತೆ ಅವನೇ. ಈ ಕೆಲ್ಸಗಳೆಲ್ಲ ಯಾವುದೇ ಕೆಲ್ಸ, ಸಾತ್ವಿಕವಾದ ಕೆಲಸ ನಾವು ತೊಡಗಿಸ್ಕೊಂಡ್ರು ಅದಕ್ಕೂ ಭಗವಂತನೇ ಕಾರಣ. ಕೆಟ್ಟ ಕೆಲಸವನ್ನ ಮಾಡಿದ್ರೆ ಅದಕ್ಕೂ ಭಗವಂತ. ಇನ್ನು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೂ ಭಗವಂತನೇ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಉದಾಹರಣೆ ದುರ್ಯೋಧನನೇ. ದುರ್ಯೋಧನ ಒಂದು ಒಳಗಡೆ ಭಗವಂತ ಇರ್ಲಿಲ್ವಾ ಅಂದ್ರೆ ಇದ್ದ, ಆದ್ರೆ ಪ್ರಕಟವಾಗಿರ್ಲಿಲ್ಲ. ಯಾವಾಗ ಭಗವಂತನ ಗುಣವಿಶೇಷಗಳು ಪ್ರಕಟವಾಗಿರುತ್ತೋ ಸಾತ್ವಿಕವಾದ ಬುದ್ಧಿ ಬರುತ್ತೆ. ಯಾವಾಗ ಸುಪ್ತವಾಗಿರುತ್ತೋ ಅವಾಗ ಸಾತ್ವಿಕವಾದ ಬುದ್ಧಿ ಬರೋದಿಲ್ಲ. ಯಾಕಂದ್ರೆ ವಾಸುಪರ್ಣದಲ್ಲಿ ನಾವು ನೋಡ್ತೀವಲ್ಲ, ಅವನು ಪಕ್ಷಿ ಆ ಕರ್ಮದ ಫಲವನ್ನ ತಿನ್ನೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಹೇಳಿ ಬಿಟ್ಬಿಡ್ತಾನೆ. ಸರಿಯಾದ ಮಾರ್ಗವನ್ನು ನಾವು ಆರಿಸ್ಕೊಳ್ಬೇಕು. ಅದನ್ನ ಪೆರುಂ ಕುರುಂದಂ ಶಾಯ್ತವನೇ ಪೇಶಿಲ್. ಕುರುಂದು ಪುಷ್ಪ ಇದೆಯಲ್ಲ ಅದು, ಅದನ್ನ ಒಂದು ರಾಕ್ಷಸ ಅನುಪ್ರವೇಶ ಮಾಡಿರ್ತಾನೆ. ಕೃಷ್ಣ ಅದ್ರ ಮೇಲೆ ಹತ್ತಿದ್ರೆ ಅಲ್ಲಿ ಠಳಾರ್ ಅಂತ ಒಡೆದು ಬಿಟ್ಟು ಅಲ್ಲಿ ಮೇಲಿಂದ ಬೀಳಿಸಿ ಕೃಷ್ಣನ ಸಾಯಿಸ್ಬೇಕು ಅಂತ. ಅದಕ್ಕೆ ಮುಂಚೆನೆ ಕೃಷ್ಣನೇ ಆ ಕುರುಂದು ಪುಷ್ಪವನ್ನ ಬೇರೆ ಸಮೇತ ಕಿತ್ತು ಒಡೆದು ಪುಡಿ ಮಾಡ್ಬಿಡ್ತಾನೆ. ಆ ತರ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕುರುಂದು ಪುಷ್ಪವನ್ನ ನಾಶ ಮಾಡೋದ್ನಲ್ಲ ಕೃಷ್ಣ, ಅವನ ಮರಂಗಿರಂದ ವಾನವರ್ತಾಂ ದಾನವರ್ತಾಂ ತಾರಹೈತಾನ್. ಯಾರಂದ್ರೆ ದಾನವರು, ಮಾನವರು ಅಂದ್ರೆ ಭೂಮಿ ಮೇಲೆ ಇರೋದು ಮನುಷ್ಯರು. ವಾನವರ್ ಅಂತ ಹೇಳಿದ್ರೆ ಆಕಾಶದಲ್ಲಿ ಊರ್ಧ್ವಲೋಕದಲ್ಲಿ ಇರುವಂತ ದೇವತೆಗಳು. ದಾನವರು ರಾಕ್ಷಸರು. ಇವರೆಲ್ಲರೂ ಇದೆಯಲ್ಲ ತಾರಹೈ ಅಂತ ಹೇಳಿದ್ರೆ ಭೂಮಿ. ಎನ್ನೆಂಜನ್ ಮಾನವರ್ತಾಂ ಅಲ್ಲಾದದು ಎಲ್ಲಾದ್ರಲ್ಲೂ ಪ್ರಕಟವಾಗಿದ್ದಾನೆ ಭಗವಂತ. ಇಲ್ಲೇ ಇರೋ ಜಾಗನೇ ಇಲ್ಲ. ಅವನ ಅಂತರ್ಯಾಮಿಯಾಗಿ ಮಾನವರಲ್ಲಿ, ದೇವತೆಗಳಲ್ಲೂ ಇದ್ದಾನೆ, ದಾನವರಲ್ಲೂ ಇದ್ದಾನೆ, ಮನುಷ್ಯರಲ್ಲೂ ಇದ್ದಾನೆ. ಭೂಮಿಯಲ್ಲಿ ಎಲ್ಲ ಅಚೇತನ ಪದಾರ್ಥಗಳಲ್ಲಿ ದಿಶಶ್ಚ ನಾರಾಯಣ ಕಾಲಶ್ಚ ನಾರಾಯಣ ಅಂತೆಲ್ಲ ಹೇಳಿದ್ವಲ್ಲ, ಆತರ ಎಲ್ಲ ಅಚೇತನ ವಸ್ತುಗಳಲ್ಲೂ ಇದ್ದಾನೆ. ಆನವ ತಾಮ್ ಅಲ್ಲಾದದು ಹಾಗಾದ್ರೆ ಅವನು ಇಲ್ಲೇ ಇರೋ ಜಾಗ ಯಾವುದು ಇಲ್ಲ. ಕನಕದಾಸರು ಒಂದ್ಸತಿ ಇದೇ ತರ ಅವರು ವ್ಯಾಸತೀರ್ಥರು ಹೇಳ್ತಾರೆ, ಎಲ್ಲರಿಗೂ ಒಂದೊಂದು ಬಾಳೆಹಣ್ಣ ಕೊಟ್ಬಿಟ್ಟು ದೇವ್ರು ಯಾರು ನೋಡಬಾರ್ದು ಅಂತ ಜಾಗದಲ್ಲಿ ಇದನ್ನು ತಿಳ್ಕೊಂಡ್ ಬನ್ನಿ ನೋಡೋಣ ಅಂತ ಒಂದು ದಿವಸ ಟೈಮ್ ಕೊಡ್ತಾರೆ ಎಲ್ಲರಿಗೂ. ಶಿಷ್ಯರಿಗೆಲ್ಲ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟಿದೆ ವೃತ್ತಾಂತ ಎಲ್ಲರಿಗೂ ಗೊತ್ತು. ಎಲ್ಲರೂ ಹೋಗಿ ಶಿಷ್ಯರು 4 ದಿವಸ ಬರ್ತಾರೆ. ಹೌದು ಎಲ್ಲ ತಿಂದ್ರ ಅಂತ ಹೇಳಿದ್ರೆ ಎಲ್ಲ ಬಾಕಿ ಶಿಷ್ಯರೆಲ್ಲ ತಿಂದಿ ಅಂತ ಹೇಳ್ತಾರೆ. ಕನಕದಾಸರು ಮಾತ್ರ ಹೇಳ್ತಾರಂತೆ, ಇಲ್ಲ ಸ್ವಾಮಿ ನನಗೆ ತಿನ್ನಕ್ ಆಗ್ಲಿಲ್ಲ. ಯಾಕೆ ಅಂತ ಕೇಳ್ತಾರೆ. ಭಗವಂತ ಇಲ್ಲದೆ ಇರೋ ಜಾಗವೇ ಇಲ್ಲ. ಯಾರು ನೋಡದೆ ಇರುವಂತ ಕಡೆ ನೀವು ತಿನ್ನು ಅಂತ ಹೇಳಿದ್ರೆ
ಭಗವಂತ ಇಲ್ಲದೆ ಇರೋ ಕಡೆ ಹೋಗಿ ತಿನ್ಬೇಕು ಅಂತ ಜಾಗ ಯಾವುದು ನಾನು ನೋಡ್ಲೇ ಇಲ್ಲ, ನನಗೆ ಸಿಗ್ಲೇ ಇಲ್ಲ, ಅದಕ್ಕೆ ನಾನು ತಿನ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಜೋಳಿಗೆಯಿಂದ ಬಾಳೆಹಣ್ಣ ತೆಗೆದು ಹಾಗೆ ಸ್ವಾಮಿಗಳಿಗೆ ಕೊಡ್ತಾನೆ. ತುಂಬಾ ಸಂತೋಷ ಆಗುತ್ತೆ. ಇವನು ಕುರುಬ ಆದ್ರೂ ಎಷ್ಟು ಚೆನ್ನಾಗಿ ವಿಷಯವನ್ನು ತಿಳ್ಕೊಂಡಿದ್ದಾನೆ. ಅದೇ ಈ ಶಿಷ್ಯರೆಲ್ಲ ವೇದ ಪಾಠಗಳನ್ನ ಮಾಡಿ ಉಪನಿಷತ್ತುಗಳನ್ನ ಕಲಿತು ಒಬ್ಬೊಬ್ಬರು ಒಂದೊಂದು ಹೇಳ್ತಾನಂತೆ. ನಾನು ಹಾಗೆ ಮುಸುಕು ಹಾಕೊಂಡು ಸದ್ಯದಲ್ಲೇ ತಿನ್ಬಿಟ್ಟೆ ಅಂತ, ನಾನು ಹಾಗೆ ಕಾಡಲ್ಲಿ ದೂರ ಹೋಗಿ ತಿನ್ಬಿಟ್ಟೆ ಅಂತ ಹೇಳ್ತಾನಂತೆ. ನಾನು ಎಲ್ಲರೂ ನಿದ್ದೆ ಮಾಡ್ಕೊಂಡಿದ್ದಾಗ ಮತ್ತೆ ಕತ್ಲೆಯಲ್ಲಿ ಎದ್ಬಿಟ್ಟು ನಾನು ತಿನ್ಬಿಟ್ಟೆ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಆದ್ರೆ ಕನಕದಾಸ ಮಾತ್ರ ಹೇಳ್ತಾನಂತೆ, ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ, ನನಗೆ ತಿನ್ನಕ್ಕಾಗ್ಲಿಲ್ಲ ಅಂತ. ಎಷ್ಟು ಸೊಗಸು ನೋಡಿ. ಇದಕ್ಕೆ ಕುರುಬ ಅದ್ರ ಜಾತಿನಲ್ಲಿ ಏನಿದೆ, ಭಗವಂತನ ತಿಳ್ಕೊಳ್ಳಕ್ಕೆ ಅಸ್ತಿತ್ವ ಬೇಕು ಅಷ್ಟೇನೆ. ಭಗವಂತನ ಅಸ್ತಿತ್ವ ತಿಳ್ಕೊಳ್ಳಕ್ಕೆ ಆ ತತ್ವ ಇದೆಯಲ್ಲ, ಆ ತತ್ವವನ್ನ ಸರಿಯಾಗಿ ತಿಳ್ಕೊಂಡ ಅಂತ ಹೇಳ್ಬಿಟ್ಟು ಅವರು ವ್ಯಾಸತೀರ್ಥರು ಪಾಪ ತುಂಬಾ ಅವನ ಶ್ಲಾಘನೀಯವಾಗಿ ಅವನನ್ನ ಹೊಗಳುತ್ತಾರೆ. ನೋಡು, ಈ ಕುರುಬನಿಗಿರುವಂತ ಬುದ್ಧಿ ನಿಮಗಿಲ್ವಲ್ಲ, ಎಲ್ಲ ತಿಂದು ಬಂದಿದ್ದೀರಲ್ಲ, ನಾಚಿಕೇಡು ನಿಮಗೆ ಅಂತ ಹೇಳ್ಬಿಟ್ಟು ಶಿಷ್ಯರಿಗೆಲ್ಲ ಬೈತಾರೆ. ವಾನವರ್ತಾಂ ದಾನವರ್ತಾಂ ಎಲ್ಲ ಕಡೆನೂ ಅಲ್ಲಾದದು ಏನು, ಅವನು ಇಲ್ಲದೆ ಇರುವಂತ ವಸ್ತುತನ ಯಾವುದು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸರ್ವವ್ಯಾಪಿಯಾಗಿ ಸರ್ವಸ್ಮಾತ್ಪರನಾದ ಭಗವಂತನ ಗುಣ ವಿಶೇಷ ಸ್ವರೂಪ ಗುಣ ವಿಭವ ಇದನ್ನ ವೈಭವವನ್ನ ತೋರಿಸ್ಕೊಡ್ತಾರೆ ಅವರು. ಮುಂದಿನ ಹಾಡು ಹೋಗೋಣ. ಎನ್ನೆಂಜಮ್ಮೇಯಾನ್ என்னெஞ்சம்மேயான் இருள் நீக்கியம்பிரான் இருள் நீக்கியம்பிரான் மன்னஞ்ச முன்னொரு நாள் மண்ணளந்தான் மண்ணஞ்ச முன்னொரு நாள் மண்ணளந்தான் என்னெஞ்சம்மேயானை என்னெஞ்சம்மேயானை இல்லா விடையேத்தான் வெண்வினை தீர்த்து இல்லா விடையேற்றான் வெல்வினை தீர்த்து. வெவ்வினை இல்லையா அது? சாரி, வெவ்வினை தான் மேம். வெவ்வினை. ஆயானுக்காக்கி நான் sometimes I ask because the Tamil book will be perfect. No, I can correct you. ஆயானுக்காக்கினே நண்பு ஆயானுக்கு ஆக்கினே நண்பு என் நெஞ்சம் மேயான் இருள் நீக்கியம்பிரான் மன்னஞ்ச முன்னரு நாள் மண்ணளந்தான் என் நெஞ்சம் மேயானை இல்லா விடையேத்தான் வெவ்வினை தீர்த்து ஆயானுக்காக்கினே நண்பு. என் நெஞ்சம் மேயான் இருள் நீக்கியம்பிரான் மன்னஞ்ச முன்னொரு நாள் மண்ணளந்தான் என் நெஞ்சம் மேயானை இல்லா விடையேற்றான் வெவ்வினை தீர்த்து ஆயானுக்கு ஆக்கினே நண்பு. மேம் நீங்க மியூட் ஆயிருக்கீங்க. ಓಕೆ, ಹಿಂದಿನ ಹಾಡಲ್ಲಿ ಒಂದು ವಿಷಯವನ್ನ ಸ್ಪಷ್ಟೀಕರಿಸ್ತಾರೆ ಆಳ್ವಾರು. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾಗ ಇಂದ್ರ ಕಡಿಮೆ ನಾರಾಯಣ ಹೆಚ್ಚು ಅಂತ ಹೇಗಾಗತ್ತೆ, ಅಥವಾ ರುದ್ರ ಕಡಿಮೆ ನಾರಾಯಣ ಹೆಚ್ಚು ಅಂತ ಹೇಗಾಗತ್ತೆ ಅಂತ ಹೇಳಿದಾಗ ಅಲ್ಲಿ ಒಂದು ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಆತ್ಮ ಐಕ್ಯ ಆಗೋದಿಲ್ಲ. ಆತ್ಮದಲ್ಲಿ ಪ್ರವೇಶ ಮಾಡ್ತಾನೆ ಭಗವಂತ, ಆತ್ಮ ಐಕ್ಯ ಆಗಲ್ಲ. ಐಕ್ಯ ಅನ್ನೋ ವಸ್ತು ಆ ಪದ ಇದೆಯಲ್ಲ, ಅದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ಉಪಯೋಗಿಸೋದಿಲ್ಲ. ಕೊನೆಯಲ್ಲಿ ಕೂಡ ಮೋಕ್ಷ ಆದಾಗ ಸಾಯುಜ್ಯ ಸಾಲೋಕ್ಯ ಸಾರೂಪ್ಯ ಅಂತ ಇದೆಯಾ ಹೊರತು ಭಗವಂತನಲ್ಲಿ ಹೋಗಿ ಐಕ್ಯವಾದ್ರು ಅಂತಲ್ಲ. ಭಗವಂತನೇ ಬೇರೆ, ಜೀವಾತ್ಮಗಳೇ ಬೇರೆ. ಅದೇ ಆತ್ಮ ಐಕ್ಯವನ್ನ ಹೇಳಲ್ಲ, ದೈವೈಕ್ಯಂ ಅಂತಾನೂ ಹೇಳೋದಿಲ್ಲ. ಇಂದ್ರನೇ ಅವನ ಭಗವಂತನೇ, ಇಂದ್ರನೇ ಭಗವಂತ ಅಂತ ಅನ್ಕೊಂಡ್ಬಿಡ್ಬೋದು ಅಂತ ಆಗೋದಿಲ್ಲ. ಅವನ ಅನುಪ್ರವೇಶವಾಗಿ ಅವನಿಗೆ ಶಕ್ತಿ ಎಲ್ಲ ಕೊಟ್ಟು ಅವನೊಳಗೆ ಇರ್ತಾನೆ. ಆದ್ರೆ ಇಂದ್ರನಿಗೆ ಒಂದು ಎಂಟಿಟಿ ಬೇರೆ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದ್ರೆ ಅದೇ ತರ ತ್ರಿಮೂರ್ತಿ ಐಕ್ಯಂ, ಯಾವುದು ಭಜಿಸಿದ್ರೆ ಏನು, ರುದ್ರನ್ ಭಜಿಸಿದ್ರೆ ಏನು, ತ್ರಿಮೂರ್ತಿಗಳು ಎಲ್ಲರೂ ಒಂದೇ ಅಲ್ವಾ ಅಂತ ಹೇಳಿದ್ರೆ ಅಲ್ಲ.
ಯಾಕೆ ಅಂತ ಹೇಳಿದ್ರೆ ಇದಕ್ಕೊಂದು ವಿಷಯ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಉಷಕ್ಕಾಲದಲ್ಲಿ ಚತುರ್ಮುಖ ಬ್ರಹ್ಮ ತನ್ನ ರೇತಸ್ಸನ್ನ ಉಷಕ್ಕಾಲದಲ್ಲಿ ಇಟ್ಟ ಅಂತ ಹೇಳ್ತಾರೆ, ರುದ್ರನಿಗೆ ಇಟ್ಟ ಅಂತ. ಹಾಗಾದ್ರೆ ಏನು? ಕರುವಿನಲ್ಲಿ ಉಂಟಾದವನು ರುದ್ರ ಅಂತ. ಬೆಳಗಿನ ಜಾವ ಪೆನ್ಸಿವ್ ಮೂಡಲ್ಲಿ ಇರ್ಬೇಕಾದ್ರೆ ಬುರುಕುಟಿ ಹೀಗೆ ಮಾಡ್ಕೊಳ್ತಾನಂತೆ ಚತುರ್ಮುಖ ಬ್ರಹ್ಮ. ಆವಾಗ ತನ್ನ ರೇತಸ್ಸನ್ನ ಉಷಕ್ಕಾಲದಲ್ಲಿ ಇಟ್ಟ ಅಂತ ಹೇಳಿ ರುದ್ರನಿಗೆ ಇಟ್ಟ ಅಂತ. ಅವನಿಂದ ಉಂಟಾದ ಒಂದು ಶಿಶು ಅದು, ಯಾಕಂದ್ರೆ ಜಾತ ಶಿಶು ಹುಟ್ಟಿದ್ದು ಬಯಾಲಜಿಕಲ್ ಮಗು ಅದು. ಅವಾಗ ಏನಾಗುತ್ತೆ, ಗರ್ಭವಾಸದಲ್ಲಿದ್ದವ್ರನ್ನ ಈಕ್ವಲ್ ಮಾಡಕ್ಕಾಗಲ್ಲ ಭಗವಂತನಿಗೆ. ಅದಕ್ಕೆ ತ್ರಿಮೂರ್ತಿ ಐಕ್ಯಂ ಅನ್ನೋದನ್ನ ಸಾಧ್ಯವಿಲ್ಲ, ಅದು ಬೇರೆನೆ ಆಯ್ತು. ಅದಕ್ಕೆ ಇಲ್ಲಿ ಆ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೋದ ಹಾಡಲ್ಲೇ ನಮಗೆ ತಿಳಿಸ್ಕೊಡ್ತಾರೆ. ಮುಂದಿನ ಈ ಹಾಡಲ್ಲಿ ಅಂದ್ರೆ ಇಂಥ ಭಗವಂತ ನನ್ನ ಮನಸ್ಸಲ್ಲಿ ನಿತ್ಯ ವಾಸ ಮಾಡ್ತಾನೆ. ಯಾರು ಅದನ್ನ ಶಿಥಿಲಗೊಳಿಸಕ್ಕಾಗಲ್ಲ. ನೋಬಡಿ ಕ್ಯಾನ್ ಶೇಕ್ ಇಟ್. ಯಾರು ಏನೇ ಹೇಳಿದ್ರು ಕೂಡ ಯು ಕೆನಾಟ್ ಶೇಕ್ ಇಟ್. ನನಗೆ ಅಷ್ಟು ಅಚಲವಾದ ನಂಬಿಕೆ ಅದರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಯಾರು ನನ್ನನ್ನು ಅಲ್ಲಾಡ್ಸಕ್ಕಾಗೋದಿಲ್ಲ. ಅದನ್ನ ಹೇಳ್ತಾರೆ ಅಲ್ಲಿ ಬಂದು ಅವನು ಏನು ಉಪಕಾರ ನಮಗ್ ಮಾಡ್ದ ಅಂತ ಹೇಳಿದ್ರೆ, ಈರುಳ್ಳಿ ಎಂಬಿನ ನನ್ನ ಅಜ್ಞಾನವನ್ನ ಹೋಗ್ಲಾಡಿಸ್ದ. ಯಾರು ಹೇಳುದು? ತಿರುಮೈಶ ಆಳ್ವಾರ್. ಅವ್ರಿಗೆ ಅಜ್ಞಾನ ಇತ್ತು ಅಂತ ಹೇಳಿದ್ರೆ ಅವರೇನೆ ಈಶ್ವರನೇ ತುಂಬಾ ಸರ್ವೇಶ್ವರ, ಅವನೇ ಸರ್ವಸ್ವ ಅಂತೆಲ್ಲ ಹೇಳ್ತಾ ಇತ್ತು ಅವ್ರಿಗೆ. ನನ್ನ ಅಜ್ಞಾನವನ್ನ ನೀಗಿಸ್ತಾ ಭಗವಂತ ನನ್ನ ಮನಸ್ಸಲ್ಲಿ ಬಂದು ಸ್ಥಿರವಾಸ ಮಾಡಿ ನನ್ನ ಅಜ್ಞಾನವನ್ನ ಹೋಗಲಾಡಿಸಿದ. ಈ ಅಜ್ಞಾನ ಅನ್ನೋದು, ಅವಿದ್ಯೆ ಅನ್ನೋದು ಹೋಗ್ಲೇಬೇಕು. ಯಾವಾಗ ಅಂತ ಹೇಳಿದ್ರೆ ಮೋಕ್ಷದಲ್ಲಿ ನಮಗೆ ಆಸಕ್ತಿ ಬರಬೇಕಾದ್ರೆ, ಮೋಕ್ಷತ್ವ ನಮಗೆ ಬರ್ಬೇಕಾದ್ರೆ, ನಮಗೆ ಈ ಸಂಸಾರದಿಂದ ಬಿಡುಗಡೆ ಪರ್ಮನೆಂಟ್ ಆಗಿ ಆಗಬೇಕು ಅಂತ ಇದ್ರೆ ಅಜ್ಞಾನ ಹೋಗ್ಬೇಕು. ಆ ದೇವ್ರೇನ್ ಕಡಿಮೆ, ಈ ದೇವ್ರೇನ್ ಕಡಿಮೆ, ಅಲ್ಲೂ ಪರವಾಗಿಲ್ಲ, ಅವರು ನಮ್ ಕೆಲಸ ಮಾಡ್ಕೊಡ್ತಾರೆ ಅಂದ್ರೆ ಪರವಾಗಿಲ್ಲ, ಹೋಗಿ. ಅದರಿಂದ ಯಾರಿಗೂ ಏನು ನಷ್ಟ ಇಲ್ಲ. ಅಂದ್ರೆ ಮೋಕ್ಷ ಸಿಗೋದಿಲ್ಲ ಅಷ್ಟೇ. ಮತ್ತೆ ನೀವು ಸಂಸಾರದಲ್ಲಿ ಇದೇ ತರ ಬರ್ಬೇಕು, ಹುಡುಕ್ತಾ ಇರ್ಬೇಕು ಯಾವ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ. ನೀವು ಅಂಗಡಿ ಏರಿ ಹತ್ತಿ ಸೀರೆಗಳನ್ನ ವ್ಯಾಪಾರ ಮಾಡ್ತೀವಲ್ಲ, ಅದೇ ತರ 33 ಕೋಟಿ ದೇವತೆಗಳು, ಒಬ್ರಲ್ಲ ಇಬ್ರಲ್ಲ ಸಾಲದು ಅಂತ ಕೆಲವರು ಮನುಷ್ಯರು ದೇವತೆ ಸಮಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರನ್ನ ಪೂಜಿಸ್ಕೊಂಡು ಯಾರು ನಮಗ್ ಒಳ್ಳೇದ್ ಮಾಡ್ತಾರೆ, ಯಾರು ಹಿತವರು ನಿನಗೆ ಈ ಮೂವರಲ್ಲಿ ಅಂತ ಹಾಡು ದಾಸರು ಹಾಡ್ತಾರಲ್ಲ, ಹತ್ರ ಯಾರು ಹಿತವರು ನಮಗೆ ಅಂತ ಹುಡುಕ್ತಾ ಇರ್ಬೇಕು. ಯಾವಾಗ ಅಂದ್ರೆ ಕಲ್ಪಾಂತರದವರೆಗೂ ಎಷ್ಟು ನಾವು ಜನ್ಮ ತೆಗಿತಾ ಇರ್ತೀವೋ ನಮಗೆ ಅಜ್ಞಾನ ಇರೋವರೆಗೂ ಇದೇ ನಡೀತಾ ಇರುತ್ತಷ್ಟೇ, ಏನು ಪ್ರಯೋಜನ ಇಲ್ಲ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಹುಟ್ಟೋದು, ಇದೇ ಕೆಲಸ ಆಗ್ತಾ ಇರತ್ತೆ. ಮನ್ನಂಜ ಮುನ್ನರು ನಾಳ್ ಮಂಡಳಂದಾರ್. ಮನ್ನಂಜ ಅಂತ ಹೇಳಿದ್ರೆ ಮನ್ನರ್. ಆ ಮಹಾಬಲಿ ಇರೋನಲ್ಲ, ಎಂಥವನು ಶಕ್ತಿಶಾಲಿ ಅಂತ ಹೇಳಿದ್ರೆ ಈ ಬೆಲೆ ಬಾಳೋ ರತ್ನಗಳ ಮತ್ತೆ ವೈಡೂರ್ಯ ಎಲ್ಲ ಇರುತ್ತಲ್ಲ ಅಂತದನ್ನ ಅರೆದು ಜೆಮ್ ಟೆಕ್ನಾಲಜಿ ಅದರ ರಸದಲ್ಲಿ ಮೈಯನ್ನ ಗಟ್ಟಿ ಮಾಡ್ಕೊಂಡಿರ್ತಾನಂತೆ, ವಜ್ರಕಾಯವಾಗಿ ಮಾಡ್ಕೊಂಡಿರ್ತಾನೆ ಅವನು. ಅಮ್ಮ ಮನ್ನಂಜ ಮುನ್ನೊರುಳಾನ್ ಮಣ್ಣಳಂದಾನ್. ವಾಮನ ಅವತಾರದಲ್ಲಿ ಮಣ್ಣಳಿತಾನೆ. ಈ ವಾಮನ ಅವತಾರ ಯಾಕೆ ವಿಶೇಷ? ಉಪನಿಷತ್ತಲ್ಲಿ ಹೆಚ್ಚಾಗಿ ಕೊಂಡಾಡಿರುವಂಥದ್ದು ವಾಮನ ಅವತಾರ. ತ್ರಿವಿಕ್ರಮ ಅವತಾರನೇ ಎಲ್ಲಾನು 3D ಪದ ಅಂತ ಹೇಳ್ಕೊಂಡು ಉಪನಿಷತ್ತೆಲ್ಲ ಜಾಸ್ತಿ ಕೊಂಡಾಡಿರೋದು ವಾಮನ ಅವತಾರ. ಯಾಕೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ಅವತಾರದಲ್ಲಿ 3 ಜನನ್ನ ಉದ್ಧಾರ ಮಾಡ್ತಾನೆ. ಅವನು ಮತ್ತೆ 3 ಜನ ಇದ್ದಾರೆ ಅಂತ ಹೇಳಿದ್ರೆ, ಇಂದ್ರ, ಬ್ರಹ್ಮ ಮತ್ತೆ ರುದ್ರ, ಈ 3 ಜನನ್ನು ಉದ್ಧಾರ ಮಾಡ್ತಾನೆ ಒಂದೇ ಒಂದು ಅವತಾರದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇಂದ್ರನಿಗೆ ಅವನಿಗೆ ಹೋಗಿರೋ ರಾಜ್ಯವೇ ಅಮರಾವತಿ ಬೇಕಾಗಿತ್ತು, ಅವನು ಉಪೇಂದ್ರನಾಗಿ ಅವನಿಗೋಸ್ಕರ ಬೇಡ್ಕೊಂಡು ತಗೊಂಡ್ ಬಂದ. ಇನ್ನೊಂದು ಪಾದ ಸೇವೆ ಮಾಡ್ಬೇಕಾಗಿತ್ತು ಬ್ರಹ್ಮನಿಗೆ, ಯಾರು ಪಾದ ಸೇವೆ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಸತ್ಯಲೋಕದವರೆಗೂ ಪಾದವನ್ನ ನೀಟಿ ಪಾದೋದಕವನ್ನ ಜನರಿಗೆ ಕೊಡ್ತಾನೆ. ಹೇಗೆ ಗಂಗೆ ಜಲವನ್ನ ಕೊಡ್ತಾನೆ. ಅದ್ರಲ್ಲಿ ಇನ್ನೊಂದು ಆಯ್ತು, ರುದ್ರನಿಗೆ ಆ ಜಲವನ್ನ ಜಟೆಯಲ್ಲಿ ಧರಿಸಿ ಅವನ ಬ್ರಹ್ಮಹತ್ಯೆ ದೋಷ ಹೋಗುತ್ತೆ. 3 ಜನಕ್ಕೂ ಕಾಪಾಡಿದ ಒಂದು ಅವತಾರ ವಾಮನ ಅವತಾರ. ಅದು ಆಶ್ಚರ್ಯಕರವಾದ ಅವತಾರ. ಇಷ್ಟು ಮಾಡಿ ಸುಲಭನಾಗಿ ಬಲಿಚಕ್ರವರ್ತಿಯ ಸುತಲ ಅನ್ನೋದು ಅತಳ ಸುತಲ ಪಾತಾಳ ಸಾತಳ ಪಾತಾಳ ಅನ್ನೋದ್ರಲ್ಲಿ ಆ ಅಧೋಲೋಕದಲ್ಲಿರುವಂತ ಒಂದು ಲೋಕ. ಅಲ್ಲಿ ಆ ಸುತಲ ಅನ್ನೋದು ಏನು ಅದು ಕಡಿಮೆ ಇಲ್ಲ. ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಭೋಗಿಗಳಾಗೇ ಇರ್ತಾರೆ, ಎಲ್ಲ ಭೋಗವನ್ನ ಅನುಭವಿಸ್ಕೊಂಡಿರ್ತಾರೆ. ಅಂತ ಲೋಕದಲ್ಲಿ ಬಲಿಚಕ್ರವರ್ತಿಯನ್ನ ಇರಿಸ್ತಾನೆ. ವಿಂಧ್ಯಾವಳಿ ಹೇಳ್ತಾಳಂತೆ, ನೀನು ಬಂದೆ ಅಳ್ಕೊಂಡೆ, ನಿನಗೆ ಕೀರ್ತಿ ಬಂತು,
ನಮಗೇನಾಯ್ತು ಅಂತ ಕೇಳ್ತಾಳೆ. ನಿನಗೂ ಏನು ಕಡಿಮೆ ಆಗ್ಲಿಲ್ಲಮ್ಮ, ನೀನು ಹೋಗು, ಇಲ್ಲಿ ಇರೋವರೆಗೂ ನೀನು ಹೋಗ್ತೀಯ, ಮುಂದಿನ ಇದಕ್ಕೆ ಕಲ್ಪಕ್ಕೆ ಇವನು ಬ್ರಹ್ಮ ಆಗೋ ಒಂದು ಅಧಿಕಾರ ಅವನಿಗೆ, ಇಂದ್ರ ಆಗೋ ಅಧಿಕಾರ ಬರುತ್ತೆ. ಮುಂದಿನ ಇದಕ್ಕೆ ಹನುಮಂತ ಬ್ರಹ್ಮ, ಇವನು ಇಂದ್ರ ಆಗ್ತಾನೆ. ಯಾರು? ಬಲಿಚಕ್ರವರ್ತಿನೇ ಇಂದ್ರ ಆಗ್ತಾನೆ. ಅವನು ಇಂದ್ರ ಆಗ್ತಾನೆ. ನೀನು ಇವಾಗ ಸುತಲ ಅದೇನು ಕಡಿಮೆ ಇಲ್ಲ, ಅದಕ್ಕೆ ಕಾವಲಿಗೆ ತಾನೇ ಬಂದು ನಿಂತ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಬಲಿಚಕ್ರವರ್ತಿ ಇಷ್ಟೆಲ್ಲ ಮಾಡಿದ್ಮೇಲೆ ದೇವತೆಗಳು ಇವಾಗ ಅವ್ರ ರಾಜ್ಯ ವಾಪಸ್ ಅಮರಾವತಿ ಸಿಕ್ಕಿದಾಗ ಅವರೇನು ಸಾಮಾನ್ಯ ಇಲ್ಲ, ಕೌಂಟರ್ ಅಟ್ಯಾಕ್ ಮಾಡ್ಬೋದು. ಆತರ ಮಾಡಿದಾಗ ನಾನು ಇಲ್ಲೇ ಇದ್ದೀನಿ ಕಾಪಾಡಕ್ಕೆ ಅಂತ ಬಂದು ನಿಲ್ತಾನೆ. ಹಾಗೆ ಅವನಿಗೆ ಈ ಮುನ್ನರಣ ಮಣ್ಣಳಂದ, ಆ ಮಣ್ಣಳಂದ ಅನ್ನೋ ವಿಷಯದಲ್ಲಿ ಎಲ್ಲದಕ್ಕೂ ಪಾದ ವಿಲೇಚನೆ, ಅವನ ಪಾದದ ಗುರುತು ಎಲ್ಲಾ ವಸ್ತುಗಳ ಮೇಲೆ, ಚೇತನ ವಸ್ತುಗಳ ಮೇಲೆಲ್ಲಾನು ಇರುತ್ತೆ. ಅಯ್ಯೋ ನಾನು ಇರ್ಲಿಲ್ವಲ್ಲ, ಅವತಾರ ಕಾಲದಲ್ಲಿ ನಾನು ಇರ್ಲಿಲ್ವಲ್ಲ, ನಂಗೆ ಗೊತ್ತಿಲ್ವಲ್ಲ ಅಂತ ಹೇಳೋದಂಗೆಲ್ಲ ಅವನ ತಲೆ ಮೇಲೆ ಆ ಗುರುತು ಇದ್ಬಿಟ್ಟಿದೆ. ಅವಿಗೆ ಎನ್ನೆಂಜಮ್ಮೆಯಾನೆ ಇಲ್ಲ ವಿಡಯೇತಾನ್ ಬೆಮ್ಮಿನೈ ತೀರ್ಥ, ಈ ತರ ವಿಡಯೇತಾನ್ ಅಂತ ಹೇಳಿದ್ರೆ ವೃಷಭ ವಾಹನ ಆಗಿದ್ದಾನಲ್ಲ ಅವನ ವಿನಯತಿ ಇತ್ತು. ಅವನಿಗೆ ಕೈಯಲ್ಲಿ ಕಪಾಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಬ್ರಹ್ಮ ಹತ್ಯೆ ದೋಷ ಬರುತ್ತೆ. ದಕ್ಷ ಯಜ್ಞದಲ್ಲಿ ಅವಳು ದಾಕ್ಷಾಯಿಣಿ ಆ ಕುಂಡದಲ್ಲಿ ಹಾರ್ಕೊಂಡ್ಬಿಟ್ಟು ಜೀವನ ಕಳ್ಕೊಂಡ್ಬಿಡ್ತಾಳಲ್ಲ, ಅವಾಗ ತುಂಬಾ ಕೋಪ ಬಂದು ಅವನು ದಕ್ಷ ಯಜ್ಞವನ್ನೆಲ್ಲ ಹಾಳು ಮಾಡಿ ಚತುರ್ಮುಖ ಬ್ರಹ್ಮನ ಒಂದು ಪಂಚಮುಖ ಇರುತ್ತೆ ಅವನಿಗೆ, ಒಂದು ಮುಖವನ್ನ ಕಿತ್ತು ಬಿಡ್ತಾನೆ, ಜಿಗಿಟ್ಟು ಬಿಡ್ತಾನೆ. ಕೆಲವು ಪುರಾಣದಲ್ಲಿ ಹೇಳ್ತಾರೆ, ಪಂಚಾನನ ಅಂದ್ರೆ ಈಶ್ವರನಿಗೂ 5 ತಲೆ ಇತ್ತು, ಪಂಚಾನನ ಅಂತ ಹೇಳ್ತಾರೆ, ಅವನಿಗೂ ಹೆಸರು. ಬ್ರಹ್ಮನಿಗೂ 5 ತಲೆ ಇತ್ತು. ನೀನೇನು ನನಗೆ ನಂತರನೇ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ತಲೆ ತಂದೆಗೆ ಕಿತ್ಬಿಟ್ನಂತೆ. ಅದೆಲ್ಲ ಅಲ್ಲಿ ಕಾರಣ. ಯಾಕೆ ಅಂತ ಹೇಳಿದ್ರೆ ದಕ್ಷಯಜ್ಞದಲ್ಲಿ ಬಂದಾಗ, ಹೌದು ನೀನ್ ಯಾಕೆ ಬಂದೆ, ನಿನ್ನೇನು ಕರೆದಿರ್ಲಿಲ್ವಲ್ಲ ಯಜ್ಞಕ್ಕೆ, ಯಾಕೆ ಯಜ್ಞಕ್ಕೆ ಬ್ರಹ್ಮಸ್ಥಾನದಲ್ಲಿ ಅವನೇ ಇದ್ದ, ಬ್ರಹ್ಮನೇ ನಡೆಸ್ಕೊಡ್ತಾ ಇದ್ದ. ಯಾಗದಲ್ಲಿ ಬ್ರಹ್ಮಸ್ಥಾನಕ್ಕೆ ಅಂತ ಒಬ್ಬರನ್ನ ಕೂರಿಸ್ತಾರೆ. ಯಜ್ಞಾದಿಗಳು ಯಾವುದೇ ಯಜ್ಞ ಮಾಡಿದ್ರು ಬ್ರಹ್ಮನ ಸ್ಥಾನಕ್ಕೆ ಒಬ್ಬರನ್ನ ಕೂರಿಸ್ತಾರೆ. ಹಾಗೆ ಒಂದು ಪಕ್ಷ ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ದರ್ಬೇನಾದ್ರೂ ಹಾಕಿ ಆಹ್ವಾನ ಮಾಡಿ ಅಲ್ಲಿ ಇರ್ತಾರೆ. ಈ ಬ್ರಹ್ಮಸ್ಥಾನದಲ್ಲಿ ಯಾಕೆ ಯಾಗಗಳಿಗೂ ಯಾರಾದ್ರೂ ಒಬ್ರು ಕೂತ್ಕೊಳ್ಬೇಕು ಅಂತ ಹೇಳಿದಾಗ, ಪ್ರತಿಯೊಂದು ಯಾಗದಲ್ಲೂ ಮಾಡ್ಬೇಕಾಗಿರೋ ಮಂತ್ರಗಳು, ಸಾಂಬಾರ ಪದಾರ್ಥಗಳು, ಸಮಿತ್ತಗಳು, ಮತ್ತೆ ಅವೆಲ್ಲ ಸಮರ್ಪಣೆ ಮಾಡ್ಬೇಕಾಗಿರೋ ವಸ್ತುಗಳೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಪರಿಸರನ ಸರಿಯಾಗಿ ದಿಕ್ಕಲ್ಲಿ ಇಟ್ಟಿದಾರ ಅಂತ. ಪರಿಸರಗಳನ್ನ ತಪ್ಪಾದ ದಿಕ್ಕಿನಲ್ಲಿ ಇಟ್ಬಿಟ್ರೆ ಆಸುರಿ ಇವರೆಲ್ಲ ಬಂದ್ಬಿಡ್ತಾರೆ ಅಲ್ಲಿಗೆ ಯಾಗಕ್ಕೆ. ಅವರನ್ನ ತಡೆಯೋಕ್ಕೋಸ್ಕರನೇ ಪರಿಸ್ತರಣ ಹಾಕೋದು. ಆ ಪರಿಸ್ತರಣ ಸರಿಯಾಗಿ ಹಾಕ್ಬೇಕು. ಅದನ್ನೆಲ್ಲ ನೋಡ್ಬೇಕು. ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನೋಡ್ಬೇಕು. ಯಾವ ಯಾಗಕ್ಕೆ ಎಷ್ಟು ಇಟ್ಟಿಗೆ ಇಡಬೇಕು ಅದನ್ನೆಲ್ಲ ನೋಡ್ಕೋಬೇಕು. ಇದೆಲ್ಲ ಬ್ರಹ್ಮಗೆ ಪೂರ್ತಿ ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಕೆಲವರೆಲ್ಲ ಸುಮ್ಮನೆ ಬ್ರಹ್ಮ ಕೂರ್ಸಿಲ್ಲ ನನ್ನ ಅಂತ ದಕ್ಷಿಣೆ ಸಿಗುತ್ತೆ ಅಂತ ಅನ್ಕೋತಾರೆ. ಆತರ ಅಲ್ಲ, ಎಲ್ಲ ವಿಷಯ ಸಂಪೂರ್ಣವಾಗಿ ಗೊತ್ತಿರ್ಬೇಕು. ಹೆಚ್ಚಾಗಿ ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ವಶಿಷ್ಠ ಗೋತ್ರದವನಾದ್ರೂ ಇರ್ಬೇಕು, ಮಿನಿಮಮ್ ಅದಾದ್ರೂ ಇರ್ಬೇಕು. ಏನೂ ಇಲ್ಲ ಬ್ರಹ್ಮ ಕೆಡ್ಡೆ ಕೂಡ್ಲೆ ಅಂತ ಕೆಲವರು ಕೋಪಿಸ್ಕೊಳ್ತಾರೆ. ಅವಾಗ ಏನಾದ್ರೆ ಗೊತ್ತಿರ್ಬೇಕು ವಿಷಯ. ಅವ್ರು ಮಾಡ್ತಾ ಇರೋ ಯಾಗದಲ್ಲಿ ಏನಾದ್ರೂ ತಪ್ಪು ವ್ಯತ್ಯಾಸ ಆದ್ರೆ ಕಂಡು ಹಿಡಿದು ಅದನ್ನ ಸರಿಪಡಿಸುವಂತ ಯೋಗ್ಯತೆ ಇರಬೇಕು ಅವ್ರಿಗೆ. ಮಂತ್ರಗಳಲ್ಲಿ ತಪ್ಪಾದ್ರೆ ಅವ್ರ ಕೆಳಗಡೆ ಒಂದು ಬಿಟ್ಟು ಮಂತ್ರ ಸರಿಯಾದ ಮಂತ್ರವನ್ನ ಹೇಳ್ಬೇಕು ಅಲ್ಲಿಗೆ. ಆ ತರ ಇಂದ್ರ ಇದೆಲ್ಲ ವ್ಯಂಜನಗಳನ್ನ ಸರಿಯಾಗಿ ಹಾಕ್ತಾ ಇದ್ರ ಚಮಸಾಲಿ ಹೇಗೆ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ಬೇಕು. ಒಂದು ಕಣ್ಣಲ್ಲಿ ಪೂರ್ತಿ ಯಾಗ ಸಂಪೂರ್ಣ ಆಗೋವರೆಗೂ ಕೂತಿರ್ಬೇಕು. ಆ ತರ ಇರ್ಬೇಕಾದ್ರೆ ಈ ವಿಡಯೇತಾನ್ ವೆಂಬಿನೈತಿತ್ತು ಇವನು ಏನ್ ಮಾಡ್ತಾನೆ, ದಕ್ಷಯಜ್ಞದಲ್ಲಿ ಬಂದಾಗ ಕೇಳ್ತಾರೆ, ಏನು ನನ್ನ ಹೆಂಡತಿಯನ್ನ ಇಲ್ಲಿ ಆಹುತಿ ಕೊಟ್ಟು ಬಿಟ್ಟಿದಾರಲ್ಲ, ಇದು ಸರಿಯಾ ಅಂತ ಹೇಳಿದ್ರೆ, ಹೌದೌದು ಇನ್ವಿಟೇಷನ್ ಇಲ್ಲದೆ ಯಾಕೆ ಬರ್ಬೇಕಾಗಿತ್ತು ಅಂತ. ಯಾವುದೇ ಯಾಗ ದೊಡ್ಡ ಯಾಗ ಮಾಡ್ಬೇಕಾದ್ರೆ, ಇಷ್ಟೇ ಯಾಗಗಳನ್ನ ಮಾಡ್ಬೇಕಾದ್ರೆ ಯಾರನ್ನು ಇನ್ವೈಟ್ ಮಾಡ್ಬೇಕು ಅಂತ ಇಲ್ಲ. ಒಂದು ದೊಡ್ಡ ಯಾಗ ನಡೀತಾ ಇದೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಅದ್ರಲ್ಲಿ ಹೋಗಿ ಪಾಲ್ಗೊಳ್ಬೋದು. ಯಾರು ಬಂದ್ರು ಅಲ್ಲಿ ಊಟ ಹಾಕ್ಬೇಕು. ದೊಡ್ಡ ಯಾಗ ಯಾಗಾದಿಗಳ ಆದಾಗ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಸಂತರ್ಪಣೆ ಮಾಡ್ಬೇಕು. ಅದನ್ನೆಲ್ಲ ನೀವ್ ಯಾಕೆ ಬಂದ್ರಿ, ಯಾರು ಕರೆದ್ರು ಅಂತೆಲ್ಲ ಹೇಳಂಗಿಲ್ಲ. ಯಾರನ್ನು ಕರಿಬೇಕಾಗಿಲ್ಲ. ಅದಕ್ಕೆ ಕೋಪ ಬಂದ್ಬಿಡುತ್ತೆ ಅವನಿಗೆ. ನನ್ನನ್ನೇನ್ ಕರಿಬೇಕು, ನಾನು ಈ ಮನೆ ಅಳಿಯ ಮೊದ್ಲಾಗಿ, ಅದು ಬೇರೆ, ಆದ್ರೆ ನನ್ನನ್ನೇನ್ ಕರಿಬೇಕಾಗಿದೆ ಅಂತ ಹೇಳಿ ಕೋಪ ಬಂದು, ಬ್ರಹ್ಮ ಈ ತರ ಮಾತಾಡೋದಲ್ಲ ಅಂತ ಹೇಳ್ಬಿಟ್ಟು ಕೋಪ ಬಂದು, ಸರಿ ಏನೋ ಯಾಕೆ ನೀನ್ ಯಾರು ಹೇಳಕ್ಕೆ ಅಂತ ಏನೋ ಬೇಕಾದ್ರೆ ಬಾಯಲ್ಲಿ ಹೇಳಿ ಸುಮ್ಮನಾಗ್ಬೋದಾಗಿತ್ತು. ಒಂದು ತಲೆನೇ ಕಿತ್ಬಿಟ್ಟ ಅವನು. ಅದೇನಾಯ್ತು, ತಲೆ ಕೈಗೆ ಅಂಟ್ಕೊಂಡ್ಬಿಡ್ತಲ್ಲ. ಆ ವಿಡಯೇತಾನ್ ವೆಂಬಿನೈತೀತ್, ಆ ಕಷ್ಟವನ್ನ ಯಾರು ಹೋಗ್ಲಾಡ್ಸಿದ್ರು ಅಂದ್ರೆ ಇವನೇ ಹೋಗ್ಲಾಡ್ಸಿದ್ರು. ತನ್ನ ಎದೆಯಲ್ಲಿ ಇದ್ದಿದ್ದ ರಕ್ತವನ್ನ ಒಂದು ಅಮೃತ ಕಲಶಕ್ಕೆ ಕೊಟ್ಟು ಅದರಿಂದ ಈ ಬ್ರಹ್ಮ ಕಪಾಲವನ್ನ ತುಂಬಿಸಿ ಅವನ ಶಾಪ ವಿಮೋಚನೆ ಮಾಡ್ತಾನೆ.
ಆಯಾನಕ್ಕಾಕಿನೇ ನನ್ಬು, ನನ್ನ ಪ್ರೀತಿಯನ್ನ ಆಯಾನಕ್ಕೆ ಯಾರಪ್ಪ ಅಂತ ಹೇಳಿದ್ರೆ ಈ ಹಸು ಮೇಯಿಸ್ತಾನಲ್ಲ ಈ ಗೊಲ್ಲ, ಇವನ ಮೇಲೆ ನನಗೆ, ಈ ಸರ್ವೇಶ್ವರನ ಮೇಲೆ ನನಗೆ ಹರಿತು ಅಂತ ಮಹಾಪಾಪವನ್ನು ಹೋಗ್ಲಾಡಿಸಿ ಯಾರ್ದು ಇವನದು ಈಶ್ವರನ್ನ ಆಯಾನಕ್ಕಂದ್ರೆ ಅದರಿಂದ ಸರ್ವಾಧಿಕಾರ, ಈ ಎಲ್ಲ ಸರ್ವಾಧಿಕಾರ ಯಾರಿಗೆ ಎಲ್ಲರಿಗಿಂತ ಅಧಿಕನಾದ ಯಾರು ಸರ್ವೇಶ್ವರ ಇದ್ದಾರಲ್ಲ ಅವನಿಗೆ ಪ್ರೀತಿಯನ್ನ ಅವನ ಕಡೆ ನನಗೆ ಒಲವು ಬಂತು ಅಂತ. ಯಾರೋ ಸುಮ್ಮನೆ ಹೇಳ್ತಾರೆ ಅಂತ ನೀವೇನ್ ಮೆಚ್ಕೊಳ್ಬೇಡಿ, ಪುರಾಣಗಳನ್ನ ಓದಿ, ಎಲ್ಲ ಪುರಾಣಗಳನ್ನು ಓದಿ. ಅದರಲ್ಲಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ದೊಡ್ಡವರು ಯಾರು ಹಿತವರು ನಿನಗೆ ಅಂತ ಗೊತ್ತಾಗತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅವಾಗ ನೀವು ಅವರನ್ನ ಒರೆಸ್ಬೋದು ಅಂತ ಹೇಳ್ತಾರೆ. ಅನ್ಬಾವಾಯ್ அன்பாவாய் ஆரமுதமாவாய் ஆரமுதமாவாய் அடியேனுக்கு இன்பாவாய் எல்லாமும் நீயாவாய் அடியேனுக்கு இன்பாவாய் எல்லாமும் நீயாவாய் பொன்பாவை கேழ்வா பொன்பாவை கேள்வா கிளரொளியம் கேசவனை கேடின்றி கிளரொளியன் கேசவனே கேடின்றி ஆழ்வாய்க்கு அடியேன் நானாள் ஆழ்வாய்க்கு அடியேன் நானாள் அன்பாவாய் ஆரமுதமாவாய் அடியேனுக்கின்பாவாய் எல்லாமும் நீயாவாய் பொன்பாவை கேழ்வா கிளரொளியம் கேசவனை கேடின்றி ஆழ்வாய்க்கடியேனானாள் அன்பாவாய் ஆரமுதம் ஆவாய் அடியேனுக்கு இன்பாவாய் எல்லாமும் நீயாவாய் பொன்பாவை கேள்வா கிளரொளியன் கேசவனே கேடின்றி ஆழ்வாய்க்கு அடியேன் நானாள். ಅನ್ಭಾವಾಯ್ ಏನ್ ಭಗವಂತ ಅನ್ನೋದು ಏನು ವಸ್ತು, ಅದು ವಸ್ತುತಃ ಏನು, ವಾಟ್ ಇಸ್ ದಟ್ ಮೆಟೀರಿಯಲ್? ಯಾಕೆ ದೇವರ ಬಗ್ಗೆ ಅಷ್ಟೊಂದು ಮಾತಾಡ್ತೇವೆ ಅಂದ್ರೆ ಲವ್, ಅನ್ಭಾವಾಯ್ ದಯೆ 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 ದಯೆ. ನಾವು ಮಾಡೋ ಅಷ್ಟು ನಿಕೃಷ್ಟವಾದ ಪಾಪ ಕರ್ಮಗಳಿಗೆಲ್ಲ ಯಾರು ನಮ್ಮನ್ನ ಅಯ್ಯೋ ಪಾಪ ಅನ್ನೋದೇ ಇಲ್ಲ. ಬುದ್ಧಿ ಇತ್ತು, ವಿವೇಕ ಇತ್ತು, ಒಂದು ಒಳ್ಳೆ ಕೆಲಸ ಮಾಡೋದಿಲ್ಲ. ನಾವು ಯಾವಾಗ್ಲೂ ಕೆಟ್ಟದ್ದನ್ನೇ ಮಾಡ್ತಾ ಇರ್ತೀವಿ, ಪಾಪವನ್ನೇ ಸಂಚಯ ಮಾಡ್ಕೊಳ್ತಿರ್ತೀವಿ. ಅಂಥವ್ರ ಮೇಲೆ ಕೃಪೆ ತೋರಿಸ್ತಾನಲ್ಲ ಭಗವಂತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲ ಅವನ ವಸ್ತು. ಈ ಜೀವಾತ್ಮ ಎಲ್ಲರೂ ಕೌಸ್ತುಭ ಮಣಿತರ ಅವನ ವಸ್ತು. ಅವನ ವಸ್ತು ಆದ್ರಿಂದ, ಅವನ ಮಕ್ಕಳಾದ್ರಿಂದ ಅವನ ದಯೆ ತೋರಿಸ್ಲೇಬೇಕು. ನಮ್ಮ ಮಕ್ಕಳೆಲ್ಲ ನಾವು ಏನಾದ್ರೂ ತಪ್ಪು ಮಾಡಿದ್ರು ನಾವು ಹೊಟ್ಟೆಗೆ ಹಾಕೊಳ್ತೀವೋ ಇಲ್ವೋ, ಅದೇ ತರ ಅನ್ಬಾವಾಯ್ ಅಷ್ಟು ಪ್ರೀತಿ ತೋರಿಸ್ತಾರಂತೆ. ಆರಮುದಮಾವಾಯ್ ಅಲ್ಲ, ಅಮೃತಪ್ರಾಯನಾಗಿದ್ದಾನಂತೆ ಭಗವಂತ. ಅಷ್ಟು ಕೂಲ, ಅಷ್ಟು ಅಮೃತಪ್ರಾಯನಾಗಿದ್ದಾನೆ. ದಯಾಶತಕದಲ್ಲಿ 100 ಹಾಡಲ್ಲಿ ದಯೇನೆ, ಭಗವಂತನ ದಯೇನೆ ದಯಾದೇವಿ ಒಂದು ದೇವಿ. ಹೇಗೆ ಶ್ರೀ ಭೂ ನೀಳ 3 ಜನ ಆದ್ರೆ ದಯಾದೇವಿ ಪಾದುಕಾದೇವಿ ಇನ್ನಿಬ್ರು, 5 ಜನ ಕನ್ಸಾರ್ಟ್ಸ್ ಭಗವಂತನಿಗೆ. ಯಾಕೆ ಅಷ್ಟೊಂದು ಜನ ಅಮ್ಮನವ್ರು ಬೇಕು ಅಂತ ಹೇಳಿದ್ರೆ ನಾವು ಮಾಡೋ ಪಾಪಗಳು ಅಷ್ಟು ಗಟ್ಟಿಯಾಗಿದೆ. ಎಲ್ಲಾರು ಸೇರ್ಕೊಂಡು ನಮಗೆ ವಕಾಲತ್ ಮಾಡ್ಬೇಕು, ಅವಾಗ್ಲೇ ನಾವು ಉತ್ತೀರ್ಣರಾಗೋದು, ಇಲ್ಲದ್ರೆ ಆಗೋದಿಲ್ಲ. ಅದ್ರಲ್ಲಿ ಎಲ್ಲಾರಿಗಿಂತ ದೊಡ್ಡವಳು ಯಾರಪ್ಪ ಅಂದ್ರೆ ಅನ್ಬು ದಯಾದೇವಿ. ಅವನು ಆ ದಯ ಇಲ್ಲದೆ ಹೋದ್ರೆ ನಾವು ಯಾವತ್ತೂ ಉತ್ತೀರ್ಣರಾಗೋದೇ ಇಲ್ಲ. ಈ ಅಡಿಯೇನಕ್ಕಿನ್ಬಾವ ಎಲ್ಲ ಮುಮ್ಮಿಯಾವ, ನನಗ್ ಮಾತ್ರ ಎಲ್ಲಾನು ನೀನೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ಏನಾದ್ರೂ ಹೋಗ್ಲಿ, ಇಷ್ಟೆಲ್ಲ ಹೇಳ್ತೀನಿ. ಯಾರಾದ್ರೂ ಅದನ್ನ ಉಪದೇಶನ ಕೇಳಿದ್ರೆ ಕೇಳಲಿ, ಕಿವಿ ಮೇಲೆ ಹಾಕೊಂಡ್ರೆ ಹಾಕೊಳ್ಳಿ, ಬಿಟ್ರೆ ಬಿಡ್ಲಿ. ನನಗ್ ಮಾತ್ರ ನೀನೇನೆ ದೇವ್ರು, ನಿನ್ನ ದಯನೇ ನನಗೆ ಬೇಕು. ಎಲ್ಲಾಮು ನೀನಾವ, ಎಲ್ಲರೂ ನೀನೇ ನನಗೆ ಅಂತ, ಎಲ್ಲ ವಸ್ತುನು ನೀನೇ ಅಂತ. பொன்பாவை கேழ்வா தினையும் ಬಿಡಾದಾಳು ಯಾರು? ಲಕ್ಷ್ಮಿ. பொன்பாவை ಅಂತ ಹೇಳಿದ್ರೆ ಲಕ್ಷ್ಮಿ. பொನ್ನಂದ್ರೆ ಚಿನ್ನ, ಪಾವೈ ಅಂದ್ರೆ ಸ್ತ್ರೀ ಅಂತ ಆಯ್ತು. ಲಕ್ಷ್ಮಿ ರಮಣ ಇದಾನಲ್ಲ ಇವನು,
ಯಾವಾಗ್ಲೂ ಲಕ್ಷ್ಮಿ ಮಾತು ಕೇಳ್ತಾನಂತೆ. ಪುರುಷಕಾರೇ ಆಗಿದೆ ಲಕ್ಷ್ಮಿ ಇರೋದ್ರಿಂದಾನೇ ನಮ್ಮ ಕೆಲಸನೂ ನಡೆಯುತ್ತೆ, ನಮಗೂ ಅವನ ಅನ್ಬು ಬರುತ್ತೆ. ಇಲ್ದಿದ್ರೆ ಅದು ಹರಿಯಕ್ಕೆ ಅಲ್ಲೇ ಇಟ್ಬಿಡ್ತಾನೆ, ಗಟ್ಟಿಯಾಗಿ ಇಟ್ಕೊಂಡು ಬಿಡೋದೇ ಇಲ್ಲ. ಕಿಳರುಳಿಯಂ ಕೇಶವನೈ ಕೇಳಿನ್ರಿ, ಭಗವಂತನ ಗುಣ ಒಂದು ಚೂರು ಕಡಿಮೆ ಆಗದೆ ಇರೋ ತರ, ಅವನ ಕೀರ್ತಿ ಅವನ ತೇಜಸ್ಸು ಒಂದು ಚೂರು ಚ್ಯುತಿ ಬರದೇ ಇರೋ ತರ ನೋಡ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳು ಅವನ ಹೃದಯದಲ್ಲಿ ಕೂತ್ಕೊಂಡಿರೋದ್ರಿಂದಾನೇ ಅವನ ಕೀರ್ತಿಯು ಅಷ್ಟು ಬೆಳಗ್ತಾ ಇದೆ. ಕಿಳರುಳಿ ಎಂ ಕೇಶವನೈ ಕೇಳಿನ್ರಿ, ಒಂದು ಚೂರು ಕೆಟ್ಟ ಹೆಸರು ಬರದೇ ಇರೋ ತರ, ಕೀರ್ತಿ ಕೆಡದೆ ಇರೋ ತರ ನೋಡ್ಕೊಳ್ಳಿ. ಆಳ್ವಾಯ್ಕ ಅಡಿಯೇನಾಳ್, ನಾನು ನನ್ನ ದಾಸಕೃತ್ಯವನ್ನ ನೀನು ಸ್ವೀಕರಿಸಲೇಬೇಕು, ನಾನ್ ನಿನಗೆ ದಾಸನಾಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾರೆ. ಈ ಅನ್ಬು ಅಂತ ಹೇಳ್ಬೇಕಾದ್ರೆ ಅದಿಲ್ಲದೆ ಹೋದ್ರೆ ಮಾತ್ರ ನಾವು ಯಾರನ್ನೇ ಅದರಲ್ಲಿ ಪ್ರಶ್ನೆನೇ ಇಲ್ಲ. ಇನ್ನೇನು ಮಾಡೋ ಸಾಧನೆಗಳಾಗ್ಲಿ ಅಥವಾ ವೇದಗಳನ್ನ ಕಲ್ತ್ಕೊಂಡೆ, 4 ವೇದ ಕಲ್ತ್ಕೊಂಡೆ, ಪ್ರಬಂಧ ಎಲ್ಲ ಬೈ ಹಾರ್ಟ್ ಬಂತು, ನನಗೆ ಆಗಮ ಶಾಸ್ತ್ರದಲ್ಲಿ ಉತ್ತೀರ್ಣ, ಏನೇ ಮಾಡಿದ್ರೆ ಕೂಡ ಭಗವಂತನ ದಯೆ ಇಲ್ಲದೆ ಹೋದ್ರೆ ನಾವು ಅವನ ಹತ್ರಕ್ಕೆ ಹೋಗೋಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಹಾಗೇನೆ ಪುರುಷಕಾರೆಯಾದ ಲಕ್ಷ್ಮಿ ಇರೋದ್ರಿಂದ ನಾವೆಲ್ಲ ಸೇಫ್. ಒಂಥರ ಆ ಸೌಲಭ್ಯ ಎಷ್ಟು ಆಳ್ವಾಯ್ಕ ಅಡಿಯೇನ್ ಅಂತ ಹೇಳಿದಾಗ ಭಗವಂತನ ಸೌಲಭ್ಯ ಗುಣ ಇದೆಯಲ್ಲ ಎಷ್ಟು ಹೆಚ್ಚು ಅಂತ ಹೇಳಿದ್ರೆ ವಿಶೇಷವಾಗಿ ಹೇಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವನು ಏನ್ ಮಾಡ್ತಾನೋ ಅದನ್ನ ಕಂಡ್ಕೊಳ್ಳೋದು ಇಲ್ಲ, ಸುಮ್ಮನೆ ಮಾಡಿದ್ದು ತೋರಿಸ್ಕೊಳ್ಳೋದು ಇಲ್ಲ, ಹಾಗೆ ಅನುಗ್ರಹ ಮಾಡ್ಕೊಂಡು ಹೋಗ್ತಾ ಇರ್ತಾನಂತೆ ಭಗವಂತ, ಮರೆತು ಹೋಗ್ಬಿಡ್ತಾನಂತೆ. ಯಾಕೆಂದ್ರೆ ಅವನ ಸ್ವಾಮಿತ್ವವನ್ನ ಮರೆತ್ಕೊಂಡು ಮಾಡ್ತಾನೆ. ಡೌನ್ ಟು ಅರ್ಥ ಅಂತಾರಲ್ಲ, ಅದರ ಸ್ವಾಮಿತ್ವನ ಮರೆತು ಬಿಟ್ಟು ಮಾಡ್ತಾನೆ. ಹೇಗೆ ಅಂದ್ರೆ ಬಲಿ ಚಕ್ರವರ್ತಿ ಹತ್ರ ದಾನ ಇಂದ್ರ ನೇರಾಗಿ ಹೋಗಿ ಕೇಳ್ಬೋದಾಗಿತ್ತು, ನನಗ ಅವಮಾನ ಅವನು ಹೋಗಿ ಕೇಳಲಿ ಅಂತ ಹೇಳಿದ್ನಂತೆ. ಯಾಕಂದ್ರೆ ಅವನೇ ಕೇಳ್ಬೋದೇ, ಅವನು ಹತ್ರ ದೊಡ್ಡವನ್ ಕೊಡೋ ನೀನು ಹೋಗಿ ಕೇಳೋ ಅಂತ ಹೇಳಿದ್ರೆ ಆಯ್ತು ಅಂತ ಹೋಗಿ ಕೇಳ್ತಾನೆ. ಯಾಕಂದ್ರೆ ಇವ್ನಿಗೆ ಅವಮಾನ ಇಲ್ವಾ ಅಂದ್ರೆ ಸ್ವಾಮಿತ್ವ, ಎಲ್ಲದಕ್ಕೂ ಸ್ವಾಮಿ ಆಗಿರೋ ಅವನೇನೆ ಮರ್ತು ಬಿಡ್ತಾನೆ. ಅಲ್ಲಿ ಹೋಗಿ ತ್ರಿವಿಕ್ರಮನ ಆದಾಗ ಗೊತ್ತಾಗತ್ತೆ ಅವನು 3 ಲೋಕವನ್ನ ಹೇಗೆ ಎಳ್ಕೊಂಡ ಅಂತ. ಒಂದೇ ಕಡೆ ನಿಂತ್ಕೊಂಡು 3 ಲೋಕವನ್ನ ಅಳ್ಕೊಳ್ತಾನಲ್ಲ, ಆ ಸ್ವಾಮಿತ್ವವನ್ನು ಮರೆತ್ಕೊಂಡ್ಬಿಟ್ಟು ದಾಸಕೃತ್ಯ ಮಾಡಕ್ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಅವರು ಒಂದು ಪದ ಹಾಕ್ತಾರೆ, ಆಳ್ವಾಯ್ಕ ಅಡಿಯೇನ್ ನಾನ್. ಅದಕ್ಕೆ ಅಡಿಯೇನ್ ನಾನ್ ಅಂತ ಹೇಳ್ಬೇಕಾದಾಗ ವಿಶೇಷವಾಗಿ ಹೇಳ್ಕೊಡ್ತಾರೆ. ನಾನ್ ಅಡಿಯೇನ್ ಅಂತ ಹೇಳಿದ್ರೆ ನೀನ್ ಸ್ವಾಮಿ ಅನ್ನೋದು ಸ್ಪಷ್ಟವಾಗಿ ಎಲ್ಲಾರ್ಗು ತಿಳಿಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ದೆ. ಇಲ್ಲೋದ್ರೆ ನೀನ್ ಅದನ್ನೆಲ್ಲ ಏನು ವಿಶೇಷವಾಗಿ ತೋರಿಸ್ಕೊಳ್ಳೋದೇ ಇಲ್ಲ ನೀನು ಅಂತ ಭಗವಂತನ ಸೌಲಭ್ಯವನ್ನ ಕೂಡ ಹಾಡಿ ಕೊಂಡಾಡ್ತಾರೆ. ಈಗ ನಿಲ್ಸ್ಕೊಳ್ತೀನಿ, 10 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ, ಕ್ಷಮೆ ಇರ್ಲಿ. ತಿರುಮಶಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ವಂದನೆಗಳು.